ಸಿದ್ದರಾಮಯ್ಯನವರ ಒಂದು ಬಲವಾದ ಕೈ ಯಾವುದಪ್ಪ ಅಂತಂದ್ರೆ, ಕೋಲಾರದಲ್ಲಿ ಬೆಳಗ್ಗೆ ಎದ್ದು ಪೇಪರ್ ಹಾಕ್ತಾ ಇದ್ದ ಒಬ್ಬ ಹುಡುಗ ಒಬ್ರು ಸಿಎಂ ಜೊತೆ ಹೆಲಿಕಾಪ್ಟರ್ ಅಲ್ಲಿ ಓಡಾಡುವಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ. ಆದ್ರೆ ಸಿದ್ದರಾಮಯ್ಯ ಅವರು ಯಾವುದೇ ಸಭೆ ಸಮಾರಂಭಗಳಿಗೆ ಹೋಗ್ಲಿ ಅಲ್ಲಿ ಇನ್ನೊಂದು ಕೈ ಬರ್ತಾ ಇತ್ತು. ಆ ಕೈ ಇವತ್ತು ಒಬ್ಬ ವ್ಯಕ್ತಿಯಾಗಿ ನಮ್ಮ ಸ್ಟುಡಿಯೋದೊಳಗಡೆ ಬಂದಿದ್ದಾರೆ. ಅಂತಹ ಒಬ್ರು ವಿಶೇಷವಾದ ಅತಿಥಿ ಬೇರೆ ಯಾರು ಅಲ್ಲ, ಸಿಎಂ ಸಿದ್ದರಾಮಯ್ಯನವರ ಜೊತೆ ಮಾಧ್ಯಮ ಸಮನ್ವಯಕಾರರಾಗಿ, ಮಾಧ್ಯಮ ಸಲಹೆಗಾರರಾಗಿ ಕೆಲಸ ಮಾಡಿರೋ ಕೆ.ವಿ. ಪ್ರಭಾಕರ್ ಅವರು. ಬಟ್ ಯಾರೇ ಕೇಳಿದ್ರು ಅಂದರೆ ಅದು ವಿಧಾನಸೌಧದಲ್ಲಿರ್ಬೋದು, ಪತ್ರಿಕೋದ್ಯಮದ ಸರ್ಕಲಲ್ಲಿರ್ಬೋದು, ನಿಮ್ಮದು ಯಾವಾಗಲೂ ತಗೊಳ್ಳೋ ಕೈಯಲ್ಲ ಕೊಡೋ ಕೈ. ಏನಿದೆ ಸರ್ ನಿಮ್ಮ ಅಷ್ಟು ವಿಶೇಷವಾದ ಏನಿದೆ ನಿಮ್ಮ ಕೈನಲ್ಲಿ? ಅಧಿಕಾರ ಅನ್ನೋ ಪಡಸಾಲೆಯಲ್ಲಿರುವಾಗ ನಿನ್ನ ಕೈಲಿ ಎಷ್ಟಾಗುತ್ತೋ ನೀನು ಸಹಾಯ ಮಾಡಿಬಿಡು, ಅದೇ ನಿನಗೆ ಉಳ್ಕೊಳ್ಳೋದು, ಅದನ್ನೇ ಜನ ನೆನೆಸೋದು. ಸಹಾಯ ಮಾಡಬೇಕು ಅನ್ನೋ ಮನಸ್ಥಿತಿ ನನ್ನಲ್ಲಿ ಬಂದಿದ್ರೆ ಅದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ಕಾರಣ. ಸಿದ್ದರಾಮಯ್ಯ ಅಂದರೆ ಅವರು ಕೇವಲ ಒಬ್ಬ ವ್ಯಕ್ತಿ ಅಲ್ಲ, ಒಂದು ಸಿದ್ಧಾಂತ ಅಂತ ನೀವು ಹೇಳಿದ್ರಿ. ಎಲ್ಲೋ ಅದು ವ್ಯಕ್ತಿ ಪೂಜೆ ಅಂತ ಆಗಲ್ವಾ? ನಾನು ಏನು ಹೇಳ್ತೀನಿ ಅಂತಂದರೆ ಇವನಾರವ ಅನ್ನೋದ್ರಲ್ಲಿ ನನ್ನ ನಂಬಿಕೆ ಇಲ್ಲ. ಎಲ್ಲರನ್ನೂ ಒಳಗೊಳ್ಳೋದೇ ಸಮಾಜ, ಅದರಲ್ಲಿ ನನ್ನ ನಂಬಿಕೆ ಇದೆ ಅನ್ನೋದು ಅವ್ರದ್ದು ಒಂದು ತತ್ವ ಮತ್ತು ಸಿದ್ಧಾಂತ. ಸಮಾಜದ ಕಟ್ಟಕಡೆಯ ವ್ಯಕ್ತಿ ಯಾರಿದ್ದಾರೆ ಅವನ ಬೆಂಬಲಕ್ಕೆ ನಾನು ನಿಲ್ಲಬೇಕು ಅನ್ನೋದು ಇವರು ತಲೆನಲ್ಲಿ ಇತ್ತು. ಅದಕ್ಕೆ ಬದ್ಧವಾಗಿ ಇದುವರೆಗೂ ಅವರು ನಡ್ಕೊಂಡು ಬಂದಿದ್ದಾರೆ. ಇದರಲ್ಲಿ ಯಾವುದೇ ಅನುಮಾನ ಕೂಡ ಇಲ್ಲ. ಅಂದರೆ ತುಂಬಾ ಹೈಯೆಸ್ಟ್ ಟೆನ್ಷನ್ ಆಗಿತ್ತು, ತುಂಬಾ ಹೆಚ್ಚು ಟೆನ್ಷನ್ ಆಗಿತ್ತು. ಯಾವ ಸಂದರ್ಭ ಅಂತ ನೆನಪು ಮಾಡ್ಕೋಬೋದಾ? ಬೆಂಗಳೂರಿಂದ ನಾವು ಫ್ಲೈಟಲ್ಲಿ ಹೋಗ್ತಾ ಇದ್ವಿ. ಸುಮಾರು ಒಂದು ದಾವಣಗೆರೆ ಚಿತ್ರದುರ್ಗ ಹತ್ರ ಹೋಗ್ತಾ ಇದ್ವಿ ಅಂತ ಕಾಣುತ್ತೆ. ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡ್ತು. ಫ್ಲೈಟ್ ಇದ್ದಕ್ಕಿದ್ದಂಗೆ ಮೇಲಿಂದ ಒಂದು 100 ಅಡಿ ಕೆಳಗಡೆ ಬಿದ್ದೋಗ್ಬಿಟ್ಟು ಗೌರಿ ಶಕ್ಕಿ ಸ್ಟುಡಿಯೋದ ಹೊಸ ಪ್ರಸ್ತುತಿ ಕರೆಂಟ್ ಕನ್ನಡ ಚಾನೆಲ್ ನೋಡ್ತಾ ಇರೋ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಮೊನ್ನೆ ಸಿ ಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದು ನಿಮಗೆಲ್ಲ ಗೊತ್ತೇ ಇದೆ. ನಮ್ಮ ಕಾಲದ, ನಮ್ಮ ರಾಷ್ಟ್ರದ, ನಮ್ಮ ರಾಜ್ಯದ ಒಬ್ಬರು ಮುತ್ಸದ್ದಿ ಹಿರಿಯ ರಾಜಕಾರಣಿ ಸಿದ್ದರಾಮಯ್ಯನವರ ಒಂದು ಬಲವಾದ ಕೈ ಯಾವುದಪ್ಪ ಅಂತಂದರೆ ಅದು ಹಸ್ತ, ಅಂದರೆ ಕಾಂಗ್ರೆಸ್ನ ಹಸ್ತ. ಆದರೆ ಸಿದ್ದರಾಮಯ್ಯ ಅವರು ಯಾವುದೇ ಸಭೆ ಸಮಾರಂಭಗಳಿಗೆ ಹೋಗಲಿ ಅಲ್ಲಿ ಇನ್ನೊಂದು ಕೈ ಬರ್ತಾ ಇತ್ತು. ಆ ಕೈನಲ್ಲಿ ಯಾವತ್ತೂ ಒಂದು ಪೇಪರ್ ಇರೋದು ಇಲ್ಲ, ಫೈಲ್ ಇರೋದು. ಆ ಕೈ ಇವತ್ತು ಒಬ್ಬ ವ್ಯಕ್ತಿಯಾಗಿ ನಮ್ಮ ಸ್ಟುಡಿಯೋದೊಳಗಡೆ ಬಂದಿದ್ದಾರೆ. ಸುಮಾರು 2000ನೇ ಇಸ್ವಿನಲ್ಲಿ ಕೋಲಾರದಲ್ಲಿ ಬೆಳಗ್ಗೆ ಎದ್ದು ಪೇಪರ್ ಹಾಕ್ತಾ ಇದ್ದ ಒಬ್ಬ ಹುಡುಗ ಯುವಕನಾಗಿ ದೊಡ್ಡ ಪತ್ರಕರ್ತ ಆಗಬೇಕು ಅನ್ನೋ ಕನಸು ಕಟ್ಕೊಂಡು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದಿರೋ ಆ ಯುವಕ ಕಳೆದ 26 ವರ್ಷಗಳಲ್ಲಿ ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅಂತಂದರೆ, ಒಬ್ಬರು ಸಿ ಎಂ ಜೊತೆ ಹೆಲಿಕಾಪ್ಟರ್ನಲ್ಲಿ ಓಡಾಡುವಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ. ಅಂತಹ ಒಬ್ಬರು ವಿಶೇಷವಾದ ಅತಿಥಿ ಬೇರೆ ಯಾರೂ ಅಲ್ಲ, ವಿಜಯ ಕರ್ನಾಟಕ ಮತ್ತು ಕನ್ನಡಪ್ರಭ ಪತ್ರಿಕೆಗಳಲ್ಲಿ ಪತ್ರಕರ್ತನಾಗಿ ಬಹಳ ಸಮಯ ಕೆಲಸ ಮಾಡಿರೋ, ಮಾತ್ರ ಅಲ್ಲ ಸಿ ಎಂ ಸಿದ್ದರಾಮಯ್ಯನವ್ರ ಜೊತೆ ಮಾಧ್ಯಮ ಸಮನ್ವಯಕಾರರಾಗಿ, ಮಾಧ್ಯಮ ಸಲಹೆಗಾರರಾಗಿ ಕೆಲಸ ಮಾಡಿರೋ ಕೆ.ವಿ. ಪ್ರಭಾಕರ್ ಅವರು. ಅವರನ್ನು ಕರೆಂಟ್ ಕನ್ನಡ ಚಾನೆಲ್ಗೆ ಪ್ರೀತಿಯಿಂದ ಸ್ವಾಗತಿಸೋಣ. ಸರ್ ನಮಸ್ತೆ. ನಮಸ್ತೆ. ಅಂದರೆ ಸಿದ್ದರಾಮಯ್ಯ ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಎಲ್ಲ ಕಡೆ ಬರ್ತಾ ಇರೋ ಒಂದು ಕೈ ನಿಮ್ಮದು ಅಂತ ಹೇಳಿದೆ ನಾನು. ಅಂದರೆ ಸಿದ್ದರಾಮಯ್ಯ ಅವರಿಗೆ ಒಂದು ಬಲ ಕಾಂಗ್ರೆಸ್ಸಿನ ಹಸ್ತ ಆಗಿದ್ದರೆ, ಇನ್ನೊಂದು ಕಡೆ ಎಲ್ಲ ಕಡೆ ಯಾವ ವಿಡಿಯೋಗಳನ್ನು ನೋಡಲಿ, ಯಾವುದೇ ಫೋಟೋಗಳನ್ನು ನೋಡಿದ್ರಿ ಅಲ್ಲಿ ನೀವು ಕಾಣಿಸ್ಕೋತಾ ಇದ್ರಿ ಅಂತ. ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಅಂತಂದರೆ, ಇವತ್ತು ಒಬ್ಬರು ವಿಶೇಷವಾದ ವ್ಯಕ್ತಿನ ಕರೆಸಿದ್ದೀವಿ. ಅವರು ನಿಮ್ಮ ಕೈ ನೋಡಿ ನಿಮ್ಮ ಭೂತ, ವರ್ತಮಾನ, ಭವಿಷ್ಯ ಎಲ್ಲ ಹೇಳ್ತಾರೆ. ಅವರು ಬಹುಶಃ ಈ ವಿಡಿಯೋದ ಕೊನೆಗೆ ಬರ್ತಾರೆ, ಕೊನೆಗೆ ಬಂದು ಅದನ್ನೆಲ್ಲ ಹೇಳ್ತಾರೆ. ಬಟ್ ಯಾರೇ ಕೇಳಿದ್ರು, ಅಂದರೆ ಅದು ವಿಧಾನಸೌಧದಲ್ಲಿರ್ಬೋದು, ಪತ್ರಿಕೋದ್ಯಮದ ಸರ್ಕಲಲ್ಲಿರ್ಬೋದು, ಎಲ್ಲೇ ನೋಡಿದ್ರೂ ಕೂಡ ನಿಮ್ಮದು ಯಾವಾಗಲೂ ತಗೊಳ್ಳೋ ಕೈಯಲ್ಲ ಕೊಡೋ ಕೈ, ಮತ್ತು ನೀವು ಕೈನಲ್ಲಿ ಯಾವಾಗಲೂ ಬರಿತಾ ಇರ್ತೀರಾ, ಏನಾದರೂ ಕೆಲಸ ಮಾಡ್ತೀರಾ ಅಂತಲೇ ಹೇಳ್ತಾರೆ. ಸೊ ಏನಿದೆ ಸರ್ ನಿಮ್ಮ ಅಷ್ಟು ವಿಶೇಷವಾದ ಏನಿದೆ ನಿಮ್ಮ ಕೈನಲ್ಲಿ? ನನಗೆ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅಂದರೆ 2013ರಲ್ಲಿ ಮೊದಲನೇ ಸಾರಿ ಮುಖ್ಯಮಂತ್ರಿ ಆದಾಗ ಒಂದು ಮಾತು ಹೇಳಿದರು. ಅಧಿಕಾರದಲ್ಲಿರುವಾಗ ಅಥವಾ ಅಧಿಕಾರ ಅನ್ನೋ ಪಡಸಾಲೆಯಲ್ಲಿರುವಾಗ ನಿನ್ನ ಕೈಲಿ ಎಷ್ಟಾಗುತ್ತೋ ನೀನು ಸಹಾಯ ಮಾಡಿಬಿಡು, ಅದೇ ನಿನಗೆ ಉಳ್ಕೊಳ್ಳೋದು, ಅದನ್ನೇ ಜನ ನೆನೆಸೋದು ಅಂತ. ಹೀಗಾಗಿ ಯಾರೇ ಬಂದರೂ ಕೂಡ ಅವ್ರಿಗೇನೇ ಸಹಾಯ ಬಂದರೂ ಕೂಡ ಸಹಾಯ ಮಾಡಬೇಕು ಅನ್ನೋ ಮನಸ್ಥಿತಿ ನನ್ನಲ್ಲಿ ಬಂದಿದ್ದರೆ ಅದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ಕಾರಣ.
ಹೀಗಾಗಿ ಅದು ಪತ್ರಕರ್ತರಿರ್ಬೋದು, ಜನಸಾಮಾನ್ಯರಿರ್ಬೋದು, ಯಾರೇ ಬಂದರೂ ಕೂಡ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು, ಅಥವಾ ನನ್ನ ಕೈಲಿ ಆಗದೇ ಇದ್ದರೆ ಮುಖ್ಯಮಂತ್ರಿಗಳ ಕೈಲಿ ಹೇಳಿಸಿ ಅಥವಾ ಇನ್ಯಾರೋ ಅಧಿಕಾರಿಗಳ ಕೈಲಿ ಹೇಳಿಸಿ ಆ ಜನಗಳ ಕೆಲಸ ಮಾಡಿಸ್ಕೊಡುವಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೆ. ಇದರಲ್ಲಿ ಹೆಚ್ಚುಗಾರಿಕೆ ಏನಿಲ್ಲ. ಓಕೆ ಸರ್, ಸುಮಾರು ಅಂದರೆ ಈಗ 2013ರಿಂದ ನೀವು ಮುಖ್ಯಮಂತ್ರಿಗಳ ಮಾಧ್ಯಮ ಸಮನ್ವಯ ಸಲಹೆಗಾರರಾಗಿ ಕೆಲಸ ಮಾಡಿದ್ರಿ. ಬಹುಶಃ ಹಿರಿಯ ಪತ್ರಕರ್ತ ದಿನೇಶ್ ಅಮೀನ್ ಮಟ್ಟು ಅವ್ರ ಜೊತೆ 2013ರಿಂದ 2018 ತನಕ ಕೆಲಸ ಮಾಡಿದ್ರಿ. ಅದಾದಮೇಲೆ ನೀವು ಸಿದ್ದರಾಮಯ್ಯನವರ ಜೊತೆಗೇ ಇದ್ರಿ. ಆಮೇಲೆ 2023ರಿಂದ ಇವಾಗ ಮೊನ್ನೆ CM ಅವರು ಸ್ಥಾನಕ್ಕೆ ರಾಜೀನಾಮೆ ಕೊಡೋ ತನಕನೂ ನೀವು ಜೊತೆಗಿದ್ರಿ. ಅಂದರೆ ಸುಮಾರು 13 ವರ್ಷಗಳ ಕಾಲ ನೀವು CM ಸಿದ್ದರಾಮಯ್ಯನವರ ಜೊತೆಗಿದ್ರಿ. ಸೊ ಇದರಲ್ಲಿ ಅಂದರೆ ಸಿದ್ದರಾಮಯ್ಯ ಸಾಹೇಬ್ರ ಒಂದು ಜೀವನದಲ್ಲಿ ನೋಡೋದಾದರೆ 2018 ತುಂಬ ದೊಡ್ಡ ಒಂದು ಪರ್ವಕಾಲ ಅಂತ ಎಲ್ಲರೂ ಹೇಳ್ತಾರೆ. ಅಂದರೆ 13ರಿಂದ 18 ತನಕ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು, ಅವರು ಮುಖ್ಯಮಂತ್ರಿ ಆಗಿದ್ದರು. 18ರಲ್ಲಿ ಅವರು ತಮ್ಮ ವರ್ಣ ಕ್ಷೇತ್ರನ ಯತೀಂದ್ರ ಅವರಿಗೆ ಬಿಟ್ಕೊಟ್ರು ಮತ್ತು 2 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾರೆ. ಅಂದರೆ ಬಾದಾಮಿಯಲ್ಲಿ ಸ್ಪರ್ಧೆ ಮಾಡ್ತಾರೆ, ಈ ಕಡೆ ಚಾಮುಂಡೇಶ್ವರಲ್ಲಿ ಸ್ಪರ್ಧೆ ಮಾಡ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಚಾಮುಂಡೇಶ್ವರಿನಲ್ಲಿ ಸೋತು ಹೋಗ್ತಾರೆ, ಬಾದಾಮಿನಲ್ಲಿ ಗೆಲ್ತಾರೆ. ಚಾಮುಂಡೇಶ್ವರಿ ನಿಜವಾಗಿ ಅಂದರೆ ಅವರು ಮೊದಲನೇ ಸಾರಿ ಗೆದ್ದಿರೋ ಕ್ಷೇತ್ರ, 1983ರಲ್ಲಿ ಗೆದ್ದಿರೋ ಕ್ಷೇತ್ರ. ಸೊ ಆವಾಗ 2 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕಾದ ಒಂದು ಅನಿವಾರ್ಯತೆ ಬಂತು. ಜೊತೆಗೆ ಒಂದು ಕ್ಷೇತ್ರದಲ್ಲಿ ಸೋತರು ಮತ್ತು ಈ 5 ವರ್ಷ ಆಡಳಿತ ನಡೆಸಿದ್ರು ಕೂಡ ಆಮೇಲೆ ಇನ್ನೊಂದು ಗೌರ್ಮೆಂಟ್ ಬರೋ ಥರ ಆಯಿತು. ಕುಮಾರಸ್ವಾಮಿಗಳು ಮುಖ್ಯಮಂತ್ರಿಗಳಾದರು, ಯಡಿಯೂರಪ್ಪ ಅವರು ಬಂದರು ಅಂತ ಗೊತ್ತಿದೆ. ಸೊ ಈ ಟೈಮಲ್ಲಿ ನೀವು ಸಿದ್ದರಾಮಯ್ಯ ಅವರ ಜೊತೆಗೆ ಕೆಲಸ ಮಾಡಿದವರು. ಆ ಟೈಮಲ್ಲಿ ಹೆಂಗಿತ್ತು ಸರ್? ಅಂದರೆ ಆ ಒಂದು ಪ್ರೆಷರು ಅಥವಾ ಅಲ್ಲಿರೋ ಲೆಕ್ಕಾಚಾರ, ಯಾಕಂದರೆ ಸಿದ್ದರಾಮಯ್ಯವರ ಪೂರ್ತಿ ಒಂದು ರಾಜಕೀಯ ಬದುಕು ನೋಡಿದ್ರೆ ಅದು ತುಂಬ ಒಂದು ಇಂಪಾರ್ಟೆಂಟ್ ಆದ ಒಂದು ಜಂಕ್ಷನ್ ಅಂತ ಅನ್ಸುತ್ತೆ ನಮಗೆ. ಅಂದರೆ ಅವಾಗ ಅವರು ಚಾಮುಂಡೇಶ್ವರಿನಲ್ಲೇ ನಿಂತ್ಕೊಳ್ತೀನಿ ಅಂತೇಳಿ ಅವ್ರು ತೀರ್ಮಾನ ಮಾಡಿಬಿಟ್ಟಿದ್ರು. ಆಮೇಲೆ ಎಲ್ಲೋ ಒಂದು ಕಡೆ ಕೆಲವರು ಅವರ ಹಿತೈಷಿಗಳಲ್ಲೆಲ್ಲ ಬೇಡ ಚಾಮುಂಡೇಶ್ವರಿ ಬೇಡ, ನೀವು ಇನ್ನೊಂದು ಕಡೆ ಬೇರೆ ಕಡೆನೂ ಸ್ಪರ್ಧೆ ಮಾಡಬೇಕು ಅಂತ ಹೇಳೋದು. ಒಪ್ಪಿರಲಿಲ್ಲ ಅವರು. ಇಲ್ಲ ನಾನು ಚಾಮುಂಡೇಶ್ವರಿನೇ ನಾನು ನಿಲ್ತೀನಿ, ನಾನು ಅಲ್ಲಿಂದನೇ ಸ್ಪರ್ಧೆ ಮಾಡ್ತೀನಿ ಅಂತ ಪಟ್ಟು ಹಿಡ್ದಿದ್ರು. ಕೊನೆಗೆ ಅವರ ಹಿತೈಷಿಗಳ ಒತ್ತಾಯದ ಮೇರೆಗೆ ಅವರು ಬಾದಾಮಿಯನ್ನು ಆಯ್ಕೆ ಮಾಡಿಕೊಂಡ್ರು. ಬಾದಾಮಿಯನ್ನು ಆಯ್ಕೆ ಮಾಡಿಕೊಂಡು ನೀವು ಹೇಳ್ದಂಗೆ ಇಲ್ಲಿ ಚಾಮುಂಡೇಶ್ವರಿನಲ್ಲಿ ಸೋಲಾದ್ಮೇಲೆ ಬಾದಾಮಿ ಶಾಸಕರಾಗಿದ್ದರು. 1 ವರ್ಷ ಅವರೇನೂ ಇರಲಿಲ್ಲ. ಆವಾಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾದರು. ಅದಾದ ಮೇಲೆ ಅವರು ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾಗ್ತಾರೆ. 2018ರಲ್ಲಿ ಸೋಲಾದ್ಮೇಲೆ 1 ದಿವಸ ಕೂಡ ಅವರು ಯಾವತ್ತೂ ಕೂರಲಿಲ್ಲ ಮನೆಯಲ್ಲಿ. ಏನಾದರೂ ಮಾಡಿ ನೆಕ್ಸ್ಟ್ ನಮ್ಮ ಸರ್ಕಾರವನ್ನು ತರಬೇಕು ಅಂತ ಹೇಳಿ ಇಡೀ ರಾಜ್ಯ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡಿದರು ಅವರು. ಇಡೀ ರಾಜ್ಯ ಸುತ್ತಿ ಪಕ್ಷ ಸಂಘಟನೆ ಇರ್ಬೋದು, ರಾಜಕೀಯ ಸಭೆ ಸಮಾರಂಭಗಳು ಮಾಡ್ತಾನೆ ಬಂದರು. ಈ 5 ವರ್ಷ ಎಲ್ಲೂ ಅವರು ವಿರಮನೆ ತಗೊಳ್ಳಿಲ್ಲ. ಅದರ ಪರಿಣಾಮವಾಗಿ ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಹೀಗಾಗಿ 5 ವರ್ಷ ಏನಿತ್ತು ಅಂತಂದರೆ ಭಾಳ ಒತ್ತಡದಲ್ಲಿದ್ದರು ಅವರು. ಯಾಕೆಂತಂದರೆ ಅಲ್ಲಿ ಪಕ್ಷದ ನಾಯಕರು ಕೂಡ ಹೇಗಾದರೂ ಮಾಡಿ ನೆಕ್ಸ್ಟ್ ನಮ್ಮ ಸರ್ಕಾರ ತರಬೇಕು ಅಂತೇಳಿ 5 ವರ್ಷಗಳ ಒಂದು ಪ್ಲ್ಯಾನೇ ಹಾಕ್ಕೊಟ್ಬಿಟ್ಟಿದ್ರು. ಆ ಪ್ಲ್ಯಾನ್ಗೆ ತಕ್ಕಂತೆ ಅವರು ಇಡೀ ರಾಜ್ಯ ಸುತ್ತಿ ಪಕ್ಷವನ್ನು ಸಂಘಟನೆ ಮಾಡಿ ಎಲ್ಲವನ್ನು ಕೂಡ ಮಾಡಿದ್ರು. ಆಮೇಲೆ ಇನ್ನೊಂದು ಅಂದರೆ ನೀವು ಪತ್ರಕರ್ತರಾಗಿದ್ದವರು ಈ ಮಾಧ್ಯಮ ಸಲಹೆಗಾರರಾದಾಗ ಅಲ್ಲೊಂದು ಪಕ್ಷ ಇರುತ್ತೆ, ಸರ್ಕಾರ ಇರುತ್ತೆ, ಬೇರೆ ಬೇರೆ ವಿಷಯಗಳು ಅಡ್ಡ ಬರುತ್ತೆ. ಅಂದರೆ ಪತ್ರಿಕೋದ್ಯಮದಲ್ಲಿ ನೀವು ಯಾರನ್ನು ಬೇಕಾದರೂ ಪ್ರಶ್ನೆ ಮಾಡ್ಬೋದು. ಆದರೆ ಒಬ್ಬ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಅಂತಾದಾಗ ನೀವು ಮುಖ್ಯಮಂತ್ರಿಗಳಿಗೆ ಸಲಹೆ ಕೊಡೋದು ಅಥವಾ ಪತ್ರಕರ್ತರನ್ನು ಉದ್ದೇಶಿಸಿ ಮಾತಾಡೋದು ಅದು ತುಂಬ ಬೇರೆ ಥರ ಇರುತ್ತಲ್ಲ. ಅಂದರೆ ಈಗ ಪತ್ರಕರ್ತನಾಗಿ ಮುಖ್ಯಮಂತ್ರಿಯಿಂದ ಪ್ರಶ್ನೆ ಮಾಡೋದು, ಇವಾಗ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿ ಪತ್ರಕರ್ತರಿಗೆ ಉತ್ತರಿಸೋದು, ಇದು ತುಂಬ 2 ಬೇರೆ ಥರದ ಜವಾಬ್ದಾರಿ. ಅಂದರೆ ನಿಮಗೆ ಇದನ್ನು ಹೆಂಗೆ ನಿಭಾಯಿಸಿದ್ರಿ ನೀವು? ಅಂದರೆ ಒಬ್ಬ ಪತ್ರಕರ್ತನಾಗಿ ನಾನು ಈ ರಾಜಕಾರಣವನ್ನು ನೋಡಿದ್ದೇ ಬೇರೆ. ಬಟ್ ಇಲ್ಲಿ ಅಧಿಕಾರಕ್ಕೆ ಬಂದು ಈ ರಾಜಕಾರಣಿಗಳ ಮಧ್ಯೆ ನಿಂತ್ಕೊಂಡು ಪತ್ರಕರ್ತರನ್ನ ಪತ್ರಿಕೋದ್ಯಮವನ್ನು ನೋಡಿದ್ದೇ ಬೇರೆ. ಅಜಗಜಾಂತರ ವ್ಯತ್ಯಾಸ ಇದೆ. ನನಗೆ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಅದು. ಇವತ್ತು ನನಗನ್ಸುತ್ತೆ, ಇವಾಗ ಯಾವುದಾದ್ರೂ ಪತ್ರಿಕೆಗಳಲ್ಲಾಗಿರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಾಗಿರ್ಬೋದು, ಒಂದು ಸುದ್ದಿ ಬಂತು ಅಂತಂದರೆ ನಾನು ಯೋಚನೆ ಮಾಡ್ತೀನಿ, ಈ ಥರ ಸುದ್ದಿನೇ ಆಗಲಿಲ್ವಲ್ಲ, ಯಾಕೆ ಈ ಥರ ಬರ್ತಾ ಇದೆ? ಇಲ್ಲಿ ನಡೀತಾ ಇರೋದೇ ಬೇರೆ, ಅಲ್ಲಿ ಸುದ್ದಿ ಬರ್ತಾ ಇರೋದೇ ಬೇರೆ, ಯಾಕೆ ಈ ಥರ ಆಗ್ತದೆ ಅಂತ ನಾನು ಸುಮಾರು ಥರದಲ್ಲಿ ಯೋಚನೆ ಮಾಡಿದ್ದು ಉಂಟು. ಅಂದರೆ ನೀವು ಗೌರ್ಮೆಂಟಿಂದ ಹೊರಗಡೆ ಇದ್ದಾಗ 106 ಏನೇನೋ ಕಾಣಿಸುತ್ತೆ, ಒಳಗಡೆ ಹೋದಾಗ ಅಲ್ಲಿ ಇನ್ನೇನೋ ಕಾಣಿಸುತ್ತೆ, ಬೇರೆನೇ ಲೋಕ ಇರುತ್ತೆ. ಹೌದು. ಹೀಗಾಗಿ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ಅದನ್ನು ನಾನು ಭಾಳ ಆಳವಾಗಿ ನೋಡಿ ಅಭ್ಯಾಸ ಮಾಡಿದ್ದೀನಿ. ಅದನ್ನು ನಾನು ಡಿಫ್ರೆನ್ಸ್ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ.
ಅದು ನಾನು ಅಂತಲ್ಲ, ಯಾರೇ ಆದರೂ ಕೂಡ ಇಲ್ಲಿ ಮುಖ್ಯಮಂತ್ರಿ ಒಬ್ಬ ಪತ್ರಕರ್ತ ಬಂದು ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಪತ್ರಿಕೋದ್ಯಮ ಕಡೆ ನೋಡಿದ್ರೆ ಡಿಫ್ರೆನ್ಸ್ ಚೆನ್ನಾಗಿ ಕಾಣಿಸುತ್ತೆ ನಮಗೆ. ಅದೇ ಅವಾಗ ನೀವು ಈಗ ಉದಾಹರಣೆಗೆ ಮುಖ್ಯಮಂತ್ರಿಗಳ ಸಲಹೆಗಾರರಾದಾಗ ನಿಮ್ಮ ನಿಷ್ಠೆ ಅಂದರೆ ಮುಖ್ಯಮಂತ್ರಿಗಳಿಗಿರುತ್ತಾ ಅಥವಾ ಪಕ್ಷಕ್ಕಿರುತ್ತಾ? ಇಲ್ಲ ಕಂಪ್ಲೀಟ್ಲಿ ಮುಖ್ಯಮಂತ್ರಿಗಳಿಗೆ. ಯಾಕೆ ಅಂತಂದರೆ ನಾನು ಸಲಹೆಗಾರ ಮುಖ್ಯಮಂತ್ರಿಗಳಿಗೇನೆ. ಹೀಗಾಗಿ ನಂದೇನೇ ವ್ಯವಹಾರ ಇದ್ದರೂ ಕೂಡ ಅದು ಮುಖ್ಯಮಂತ್ರಿಗಳ ಜೊತೆಗೆ ಅಷ್ಟೇ ಇರುತ್ತೆ. ನಮ್ಮ ಮುಖ್ಯಮಂತ್ರಿಗಳ ಕಚೇರಿ. ಅಂದರೆ ಸಾಮಾನ್ಯವಾಗಿ ಈಗ 3 ಪ್ರಶ್ನೆ ಬರುತ್ತಲ್ಲ, ಅಂದರೆ ಒಂದು ಸಾರ್ವಜನಿಕ ಹಿತಾಸಕ್ತಿ ಇದೆ ಒಂದು ಕಡೆ, ಇನ್ನೊಂದು ಕಡೆ ಪಕ್ಷ ಇದೆ, ಇನ್ನೊಂದು ಸರಿ ಮುಖ್ಯಮಂತ್ರಿ ಇದೆ. ಸೊ ಯಾರಿಗೆ ನಾವು ನಿಷ್ಠರಾಗಿರಬೇಕು ಅನ್ನೋದು ಬರುತ್ತೆ ಮುಖ್ಯಮಂತ್ರಿಗಳು. ಬಟ್ ನೀವು ಅಂದರೆ ಮುಖ್ಯಮಂತ್ರಿಗಳ ಸಲಹೆಗಾರ ಆಗಿರೋದ್ರಿಂದ ಮುಖ್ಯಮಂತ್ರಿಗಳಿಗೆ, ಮತ್ತು ಮುಖ್ಯಮಂತ್ರಿಗಳು ಹೆಂಗೂ ಸರ್ಕಾರದ ನಾಯಕ ಆಗಿರೋದ್ರಿಂದ ಅವರು ಜನರಿಗೆ ನಿಷ್ಠರಾಗಿರಲೇಬೇಕು ಅನ್ನೋದು ಬರುತ್ತೆ. ಇನ್ನೊಂದು ನೀವು ಅಂದರೆ ಎಲ್ಲೋ ಸಭೆ ಸಮಾರಂಭಗಳಲ್ಲಿ ಹೇಳಿದ ಒಂದು ಮಾತು ಕೇಳಿದ್ದೆ ಅಂದರೆ ಸಿದ್ದರಾಮಯ್ಯ ಅಂದರೆ ಅವರು ಕೇವಲ ಒಬ್ಬ ವ್ಯಕ್ತಿ ಅಲ್ಲ, ಒಂದು ಸಿದ್ಧಾಂತ ಅಂತ ನೀವು ಹೇಳಿದ್ರಿ. ಹೌದೌದು. ಆದರೆ ಯಾವಾಗಲೂ ಒಂದು ಸಿದ್ಧಾಂತನ ಒಬ್ಬ ವ್ಯಕ್ತಿ ಜೊತೆಗೆ ಸಮೀಕರಣ ಮಾಡಿದಾಗ, ಅಂದರೆ ಅದು ಯಾರೇ ಆಗಿರ್ಬೋದು, ಇವರು ಅಂತಲ್ಲ ಯಾರೇ ಆಗಿರ್ಬೋದು, ಒಂದು ಸಿದ್ಧಾಂತನ ನಾವು ವ್ಯಕ್ತಿ ಜೊತೆ ಸಮೀಕರಣ ಮಾಡಿದಾಗ ಎಲ್ಲೋ ಅದು ವ್ಯಕ್ತಿ ಪೂಜೆ ಅಂತ ಆಗಲ್ವಾ ಅಂತಲೂ ಒಂದು ಪ್ರಶ್ನೆ ಬರುತ್ತೆ. ಅಂದರೆ ಈಗ ಸಿದ್ಧಾಂತವಾಗಿದ್ದರೆ ಬೇರೆ, ಬಟ್ ಈ ಸಿದ್ಧಾಂತಕ್ಕೆ ಒಬ್ಬ ವ್ಯಕ್ತಿ ಅಂತ ಮಾಡಿದಾಗ ಅದು ಒಂಥರದಲ್ಲಿ ಎಲ್ಲೋ ವ್ಯಕ್ತಿ ಪೂಜೆ ಆಗುತ್ತಾ ಅನ್ನೋ ಒಂದು ಪ್ರಶ್ನೆನೂ ಬರುತ್ತೆ. ವ್ಯಕ್ತಿ ಪೂಜೆ ಅಂತೆಲ್ಲ ಈಗ ನೋಡಿ, ಯಾರೇ ರಾಜಕಾರಣಕ್ಕೆ ಬಂದರೂ ಕೂಡ ಅವ್ರದ್ದೇ ಆದಂಥ ಕನಸುಗಳನ್ನ ಕಟ್ಕೊಂಡು ಬರ್ತಾರೆ. ನಾನು ರಾಜಕಾರಣಕ್ಕೆ ಬಂದ ಮೇಲೆ ನಾನು ಜನಗಳಿಗೆ ಈ ಥರ ಮಾಡಬೇಕು, ಆ ಥರ ಮಾಡಬೇಕು, ಏನೇನೋ ಅವ್ರದ್ದು ಅಜೆಂಡಾ ಹಾಕ್ಕೊಂಡು ಬರ್ತಾರೆ. ಕೆಲವರು ಅವರು ತತ್ವ ಮತ್ತು ಸಿದ್ಧಾಂತ ಏನಿದೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಕೆಲವರು ಬರ್ತಾ 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 ಅದನ್ನು ಮರೆತೇ ಹೋಗ್ತಾರೆ. ಆದರೆ ಇವರು ರಾಜಕಾರಣಕ್ಕೆ ಬಂದಾಗಿಂದ ಇದುವರೆಗೂ ಕೂಡ ಅವ್ರು ಏನು ಒಂದು ತತ್ವ ಮತ್ತು ಒಂದು ಸಿದ್ಧಾಂತ, ಅವ್ರು ಯಾವಾಗಲೂ ಒಂದು ಮಾತು ಹೇಳ್ತಾರೆ, ನಾನು ಬಸವಣ್ಣನ ಅನುಯಾಯಿ, ನಾನು ಏನು ಹೇಳ್ತೀನಿ ಅಂತಂದರೆ ಇವನಾರವ ಅನ್ನೋದರಲ್ಲಿ ನನ್ನ ನಂಬಿಕೆ ಇಲ್ಲ, ಎಲ್ಲರನ್ನೂ ಒಳಗೊಳ್ಳೋದೇ ಸಮಾಜ, ಅದರಲ್ಲಿ ನನ್ನ ನಂಬಿಕೆ ಇದೆ ಅನ್ನೋದು ಅವ್ರದ್ದು ಒಂದು ತತ್ವ ಮತ್ತು ಸಿದ್ಧಾಂತ. ಅಂದರೆ ಒಂದು ಸಾಮಾಜಿಕ ನ್ಯಾಯ ಎಲ್ರಿಗೂ ಇರಬೇಕು. ನಾನು ಅವ್ರ ಜೊತೆ ಇಷ್ಟು ವರ್ಷ ಇದ್ದೆ ಅಂತ ನಾನು ಈ ಮಾತು ಹೇಳ್ತಾ ಇಲ್ಲ, ಬಟ್ ನಾನು ನೋಡಿದ್ದು ಮತ್ತು ನನ್ನ ಅನುಭವಕ್ಕೆ ಬಂದಿದ್ದೇನು ಅಂತಂದರೆ, ಆದರೆ ಇವರು ಏನೋ ಒಂದು ಉದ್ದೇಶ ಇಟ್ಕೊಂಡು, ಅಂದರೆ ನಾನು ಜನಗಳ ಪರವಾಗಿರಬೇಕು, ಜನಗಳಿಗೋಸ್ಕರ ನಾನು ಕೆಲಸ ಮಾಡಬೇಕು, ಅದರಲ್ಲೂ ಸಮಾಜದ ಕಡೆಯ ವ್ಯಕ್ತಿ ಯಾರಿದ್ದಾರೆ ಅವನ ಬೆಂಬಲಕ್ಕೆ ನಾನು ನಿಲ್ಲಬೇಕು ಅನ್ನೋದು ಇವ್ರ ತಲೆಯಲ್ಲಿತ್ತು. ಅಂದರೆ ಅದೊಂದು ಸಿದ್ಧಾಂತ ಅವ್ರದ್ದು. ಅದಕ್ಕೆ ಬದ್ಧವಾಗಿ ಇದುವರೆಗೂ ಅವರು ನಡ್ಕೊಂಡ್ಬಂದಿದ್ದಾರೆ, ಇದರಲ್ಲಿ ಯಾವುದೇ ಅನುಮಾನ ಕೂಡ ಇಲ್ಲ. ಇನ್ನೊಂದು ಅಂದರೆ ಈ ಮುಖ್ಯಮಂತ್ರಿ ಅಥವಾ ಮಂತ್ರಿ ಯಾರೇ ಇರ್ಬೋದು, ಅವ್ರದ್ದು ಹತ್ತಿರದ ಸರ್ಕಲಲ್ಲಿ ಒಂದಷ್ಟು ಜನ ಇರ್ತಾರೆ. ಬಟ್ ಏನೋ ಕೆಲವು ಅಂದರೆ ಎಲ್ಲ ಕಡೆ ಅಥವಾ ಎಲ್ಲರ ಹತ್ರನಂತೂ ನಾನು ಹೇಳಲ್ಲ, ಕೆಲವು ಕಡೆಗಳಲ್ಲಿ ಏನೋ ಒಂಚೂರು ಅನೈತಿಕ ಕೆಲಸಗಳು ನಡೆದಾಗ ಈ ಕ್ಲೋಸ್ ಸರ್ಕಲ್ನಲ್ಲಿ ಯಾರು ಇರ್ತಾರೆ ಅವರು ಸಿಕ್ಕಾಕೊಳ್ಳೋದನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಜನ ನೋಡ್ತಾ ಇರ್ತಾರೆ. ಅದು ತುಂಬ ಸಾಮಾನ್ಯವಾದ ವಿಷಯಗಳು. ಅಂದರೆ ಈಗ ಉದಾಹರಣೆಗೆ ಅದೇನೋ ಲೋಕಾಯುಕ್ತ ರೈಡ್ ಆಗಲಿ, ಇಡಿ ರೈಡ್ ಆಗಲಿ, ಏನೋ ಆಗಿರಲಿ, ಆವಾಗ ಯಾರೋ ಡ್ರೈವರ್ ಇರ್ಬೋದು ಅಥವಾ ಅಡುಗೆಯವರು ಇರ್ಬೋದು, ಗನ್ಮ್ಯಾನ್ ಇರ್ಬೋದು, PAಗಳಿರ್ಬೋದು, ಈ ಥರದವರು ತುಂಬ ಸಿಕ್ಕಾಕೊಳ್ಳೋದು ನೋಡಿರ್ತೀರ. ಸೊ ನೀವು ಕೂಡ ಒಂದು ಕ್ಲೋಸ್ ಸರ್ಕಲ್ನಲ್ಲಿ ಇದ್ದವರು ಅಂದರೆ ಮುಖ್ಯಮಂತ್ರಿಗಳಿಗೆ. ಸೊ ಇದು ಯಾರ ತಪ್ಪಿಂದಾಗಿ ಆಗುತ್ತೆ? ಅಂದರೆ ಜೊತೆಗಿರೋರ ತಪ್ಪಿಂದಾಗುತ್ತಾ ಅಥವಾ ನಾಯಕನ ತಪ್ಪಿಂದಾಗುತ್ತಾ? ಯಾಕಂದರೆ ತುಂಬ ಹತ್ತಿರದಲ್ಲಿ ಯಾರನ್ನು ಕೆಲಸಕ್ಕೆ ಇಟ್ಕೊಂಡಿರ್ತಾರೆ, ಯಾರು ನಿಯೋಜನೆ ಆಗಿರ್ತಾರೆ, ಅವರನ್ನು ಬೇರೆ ಕೆಲಸಗಳಿಗೆ ಯೂಸ್ ಮಾಡೋದು ನೋಡ್ತಾ ಬಂದಿದ್ದಾರೆ. ಸೊ ಅದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಅದು ಎಲ್ಲಿ ಮಿಸ್ ಹೊಡೆಯುತ್ತೆ ಅದು ಅನ್ನೋದು? ಅಂದರೆ ಈಗ ನೋಡಿ, ಯಾರೊಬ್ಬ ಮಂತ್ರಿ ಇರ್ತಾರೆ ಅಂತ ಇಟ್ಕೊಳ್ಳೋಣ, ಅವ್ರಿಗೆ ಕ್ಲೋಸ್ ಸರ್ಕಲಲ್ಲಿ ಒಂದಷ್ಟು ಜನ ಇರ್ತಾರೆ. ಈ ಕೆಲವ್ರು ಏನು ಮಾಡ್ತಾರೆ, ಅದೊಂದು ವರ್ಗನೇ ಇರುತ್ತೆ, ಅದೊಂದು ಮಾಫಿಯಾ. ಇವ್ರನ್ನ ಹಿಡ್ಕೊಂಡ್ರೆ ಕೆಲಸ ಆಗುತ್ತೆ, ಇವ್ರ ಹತ್ರ ಹೋದರೆ ಕೆಲಸ ಆಗುತ್ತೆ ಅನ್ನೋದೊಂದು ಫೀಲಿಂಗಲ್ಲಿ ಇರ್ತಾರೆ. ಅವ್ರ ಹತ್ರ ಹೋಗಿ ಕೆಲಸನೂ ಮಾಡಿಸ್ಕೊತಾರೆ. ಬಟ್ ಯಾರು ಕೆಲಸ ತಂದಿರ್ತಾರಲ್ಲ ಅವ್ರಿಗೆ ಬೇರೆಯೇ ಕತೆ ಹೇಳಿರ್ತಾರೆ. ಅವರು ನನಗೆ ಅವ್ರ ಮಿನಿಸ್ಟರ್ ಕ್ಲೋಸು, ನಾನು ಅವ್ರ ಕೆಲಸ ಮಾಡಿಕೊಡ್ತೀನಿ ಹಾಗೆ ಹೀಗೆ ಅಂತ ಹೇಳಿ. ಬಟ್ ಅವ್ರ ಮಂತ್ರಿಗಳಿಗೆ ಗೊತ್ತಿರಲ್ಲ ಅದು ಹಿಂಗೆ ನಡೀತಾ ಇದೆ ಅಂತ. ಬಟ್ ಅದು ಹೇಳ್ಬೇಕು ಅವ್ರಿಗೆ, ಈ ಥರ ಒಂದು ಕೆಲಸ ಮಾಡ್ತಾ ಇದೆ ಮಾಫಿಯಾ, ಹುಷಾರಾಗಿರಬೇಕು, ಕೇರ್ಫುಲ್ ಆಗಿರಬೇಕು ಅಂತೇಳಿ ಅವ್ರಿಗೆ ಗೊತ್ತಾಗುತ್ತೆ. ನಿಮಗೆ ಮಂತ್ರಿಗಳು ಕ್ಲೋಸ್ ಆಗಿದೆ ಅಂದಿದ ತಕ್ಷಣವೇ ಅದು ಆವರಿಸ್ಕೊಂಡ್ಬಿಡ್ತಾರೆ ಬಂದವರು. ಕೆಲಸ ಮಾಡಿಸೋದು, ಅದು ಮಾಡೋದು, ಇವ್ರು ಏನಂದರೆ ಮಾಡಿಕೊಡ್ತಾರೆ. ಬಟ್ ಅದ್ರ ಪರಿಣಾಮಗಳು ಬೇರೆ ಬೇರೆ ಏನೇನೋ ಆಗ್ತಾ ಇರ್ತದೆ ಆಚೆ ಕಡೆ. ಅದು ಇವ್ರ ಗಮನಕ್ಕೆ ಬರೋಷ್ಟರಲ್ಲಿ ಅದು. ನಿಮಗೆ ಯಾವುದಾದ್ರೂ ಆ ಥರದ ಅನುಭವ ಆಗಿದೆ ಸರ್? ಅಂದರೆ ನಿಮಗೆ ಗೊತ್ತಾಗದೇ ಇರೋದು ಅಥವಾ ನೀವೇ ಸಿಕ್ಕಾಕೊಳ್ಳೋ ಪರಿಸ್ಥಿತಿ ಆಗಿರೋದು? ಅಂದರೆ ಇವಾಗ ಎಷ್ಟೋ ಜನ ಹೇಳ್ತಾರೆ, ಅಂದರೆ ಮೊನ್ನೆ ಒಬ್ಬರು MLA ಹೇಳ್ತಾ ಇದ್ರು, ನನಗೆ ರಾತ್ರಿ 10 ಗಂಟೆ ಆದರೆ ಸಿಕ್ಕಾಬಟ್ಟೆ ವಿಡಿಯೋ ಕಾಲ್ಗಳು ಬರುತ್ತೆ, ನಾನು ಫೋನೇ ಮುಟ್ಟಲ್ಲ ಅಂತ. ಅಂದರೆ ಎಲ್ಲಿ ನನ್ನನ್ನು ಬಲೆಗೆ ಹಾಕೋಕ್ಕೆ ತುಂಬ ಜನ ಟ್ರೈ ಮಾಡ್ತಾ ಇರ್ತಾರೆ ಅಂತ. ಸೊ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಕೆಲಸದಲ್ಲಿ ಆ ಥರದ್ದು ಯಾವುದಾದ್ರು ಬಂದಿದೆ. ಈಗ ಇವರು ಕಳೆದ ಬಾರಿ ಮುಖ್ಯಮಂತ್ರಿಗಳಾಗಿದ್ದ ಸಮಯದಲ್ಲಿ ಹಿಂಗೆ ಯಾರೋ ಒಬ್ಬ ಹುಡುಗ ಬಂದ
ಯಾರೋ ಉತ್ತರ ಕನ್ನಡದ ಹುಡುಗ ಬಂದಿದ್ದೆ, ನಮ್ಮ ತಾಯಿ ಸೀರಿಯಸ್ಸು, ನಮಗೆ ಆಪ್ರೇಷನ್ ದುಡ್ಡಿಲ್ಲ, ತುಂಬ ಕಷ್ಟದಲ್ಲಿದ್ದೇನೆ, ಆ ಥರ ತಾಯಿಗೆ ಹುಷಾರಿಲ್ಲ ಅಂತ ಹೇಳಿದಾಗ ಯಾರಿಗೇ ಆಗಲಿ ಅವ್ರಿಗೆ ಅನುಕಂಪ ಬಂದೇ ಬರುತ್ತೆ. ಆವಾಗ ಅಲ್ಲಿ ತಕ್ಷಣ ಅಲ್ಲಿದ್ದವ್ರು ಯಾರೋ ಮಂತ್ರಿಗಳು, ಆಯ್ತು ಬಿಡಿ ಸರ್, ನಾನು ಇದೆಲ್ಲ ನೋಡ್ಕೊಳ್ತೀನಿ, ಅವ್ರ ತಾಯಿದು ಏನಿದೆ ಏನಪ್ಪ ಎಷ್ಟು ಖರ್ಚಾಗುತ್ತೆ ಅಂದರೆ ಇಷ್ಟು ಖರ್ಚಾಗುತ್ತೆ ಸರ್. ಪಾಪ ಅವರು ಅದಕ್ಕೆ ತಕ್ಕಂಗೆ ಹಣಕಾಸಿನ ವ್ಯವಸ್ಥೆನೂ ಮಾಡಿ ಚಿಕಿತ್ಸೆ ಹೋಗಪ್ಪ ನೀನು ಅಂತೇಳಿ ವ್ಯವಸ್ಥೆನೂ ಮಾಡೋದು. ಬಟ್ ನಮ್ಗೆ 2 ದಿವಸ ಆದಮೇಲೆ ಗೊತ್ತಾಯಿತು ಅದೆಲ್ಲ ಸುಳ್ಳು, ಬರೀ ದುಡ್ಡುಗೋಸ್ಕರ ಇವರು ಬಂದಿದ್ರು ಅಂತ. ಆ ಥರದ ಜನಗಳು ಇರ್ತಾರೆ. ಬಟ್ ಅದು ನಮ್ಗೆ ಗೊತ್ತಾಗೋಷ್ಟೊತ್ತಿಗೆ ಅದು ಏನು ಡ್ಯಾಮೇಜ್ ಆಗಿರುತ್ತೆ. ಆದರೆ ಇವರು ಅದಕ್ಕೇ ಮುಖ್ಯಮಂತ್ರಿಗಳು ಯಾವಾಗಲೂ ಕೂಡ ಯಾರೇ ಬಂದರೂ ಕೂಡ ಕೇರ್ಫುಲ್ಲಾಗಿ ವಾಚ್ ಮಾಡೋರು ಅವರು. ಎಲ್ಲವನ್ನು ಇತಿಹಾಸ, ಒಂದು ಪೂರ್ವಾಪರ ಎಲ್ಲ ಕೇಳಿಸ್ಕೊಂಡು ಇವನಿಗೆ ಸಹಾಯ ಮಾಡಬೇಕಾ ಬೇಡವಾ, ಇವನ್ ಜಿನೈನ್ ಕೇಸ ಅಲ್ವಾ, ಎಲ್ಲವನ್ನು ಕೂಡ ಅವ್ರು ಯೋಚನೆ ಮಾಡೋರು. ಹೀಗಾಗಿ ಸುತ್ತಮುತ್ತ ಯಾರಿದ್ರಲ್ಲ ಅದು ನಮಗೊಂಥರ ಪಾಠ ಆಗೋದು. ನಾವು ಕೂಡ ಯಾರಾದರೂ ಬಂದರೆ ನಾವು ಕೂಡ ಅದೆಲ್ಲ ವಿಚಾರಿಸ್ಕೊಂಡೇ ಹಿಸ್ಟ್ರಿ ತಿರ್ಸ್ಕೊಂಡು, ಕೇಸ್ ಹಿಸ್ಟ್ರಿ ಏನಿದೆ, ಇವ್ನು ಯಾರು, ಸಹಾಯ ಮಾಡ್ಬೋದಾ ಬೇಡವಾ, ಇವ್ನು ನಿಜವಾಗ್ಲೂ ಕಷ್ಟದಲ್ಲಿದ್ದಾನ ಅಥವಾ ಕಷ್ಟದಲ್ಲಿದ್ದೀನಿ ಅಂತ ಸುಮ್ಮನೆ ತೋರಿಸ್ಕೊಳ್ಳೋಕ್ಕೋಸ್ಕರ ಬಂದಿದ್ದಾನ, ಇದೆಲ್ಲವನ್ನು ಕೂಡ ನಾವು ಚೆಕ್ ಮಾಡ್ತಾಯಿದ್ವಿ. ಇದು ಇವರೊಬ್ಬರೇ ಅಂತಲ್ಲ, ಎಲ್ಲ ರಾಜಕಾರಣಿಗಳ ವಿಚಾರದಲ್ಲೂ ಕೂಡ ಇಂಥದ್ದು ನಡೀತಾ ಇರುತ್ತೆ. ಯಾಕಂದ್ರೆ ಈ ಪ್ರಪಂಚನೇ ಹಂಗಿದೆ, ಅಂದ್ರೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಗುರುತಿಡಿಯೋದೇ ತುಂಬಾ ಕಷ್ಟ ಆಗುತ್ತೆ. ಸೊ ಈ ಮಂತ್ರಿಗಳ ಹೆಸರು ಹೇಳಿ ಬೇರೆ ಬೇರೆ ಕೆಲಸಗಳು ಮಾಡ್ತಾರೆ, ಕೊನೆಗೆ ಆ ಮಂತ್ರಿಗಳ ಕೆಟ್ಟ ಹೆಸರು ಬರ್ತದೆ. ಇದ್ರ ಬಗ್ಗೆ ಎಲ್ಲ ಕೇರ್ಫುಲ್ ಆಗಿರ್ಬೇಕಾಗ್ತದೆ. ದಿನನಿತ್ಯ ಅಂತ ನಡೀತಾನೆ ಇರ್ತದೆ ಇದು. ಓಕೆ. ಆಮೇಲೆ ನೀವು ಸಿದ್ದರಾಮಯ್ಯ ಅವ್ರ ಜೊತೆ ತುಂಬ ವರ್ಷ ಕೆಲಸ ಮಾಡಿರೋದ್ರಿಂದ ಅವರು ಯಾವಾಗಲೂ ಮಾತಾಡೋದು ತುಂಬ ಒಂಥರ ಹಳ್ಳಿ ಭಾಷೆ ಇರ್ಬೋದು, ಅಥವಾ ಅವರು ಬೈಯೋದಿರ್ಬೋದು, ಅಥವಾ ಅವರು ಅಪರೂಪಕ್ಕೆ ಮಾಡೋ ಜೋಕ್ಗಳಿರ್ಬೋದು, ಇದೆಲ್ಲ ತುಂಬ ಜನಕ್ಕೆ ಇಷ್ಟ, ಅಂದರೆ ತುಂಬ ಇಷ್ಟಪಟ್ಟು ನೋಡ್ತಾರೆ, ಕೇಳಿಸ್ಕೋತಾರೆ, ಎಲ್ಲನೂ ಇದೆ. ಸೊ ನೀವು ಜೊತೆಗಿದ್ದಾಗ ಯಾವತ್ತಾದರೂ ನಿಮಗೆ ಅವರು ತುಂಬ ಸಿಕ್ಕಾಪಟ್ಟೆ ಸಿಟ್ಟಲ್ಲಿ ಬೈದಿದ್ದು ಏನಾರು ಇದೆಯಾ, ಅಥವಾ ನಿಮ್ಮನ್ನ ಅವ್ರೇನಾದರೂ ಬೇರೆ ಹೆಸರಿಂದ ಕರಿತಾ ಇದ್ರ? ಪ್ರಭಾಕರ್ ಅಂತಾನೆ ಕರೆಯೋರು, ಬೇರೆ ಹೆಸರಿಂದ ಏನು ಕರಿತಾ ಇರಲಿಲ್ಲ. ಬಟ್ ಅವರಿಂದ ಈಗ ಅಂದ್ರೆ ಎಷ್ಟೋ ಸರಿ ಏನಾಗುತ್ತೆ, ಯಾರ ಹತ್ರನೂ ಬಯಸ್ಕೊಳ್ಳೋದು ಒಂಥರ ಖುಷಿ ಅಂತ ಇರುತ್ತಲ್ಲ, ಅಂದ್ರೆ ತುಂಬಾ ವ್ಯಕ್ತಿಗಳ ಬಗ್ಗೆ ಹಂಗಿರುತ್ತೆ. ಸೊ ಇವರು ಬೈಯೋದ್ರಲ್ಲೂ ಆ ಥರದ ಒಂದು ಮಜಾ ಇದೆ, ಅಂದ್ರೆ ಅದು ನಾವು ಸಭೆ ಸಮಾರಂಭಗಳಲ್ಲಿ ನೋಡಿದ್ದೀವಿ. ಬಟ್ ನಿಮ್ಮ ಮಧ್ಯೆ ಆ ಥರದ್ದು ಯಾವುದಾದ್ರೂ? ಒಂದೆರಡು ಸತಿ ಬೈದಿದ್ದಾರೆ. ಏನಂತಂದ್ರೆ ಅವ್ರು ಏನಾದರೂ ಒಂದು ಕೆಲಸ ಹೇಳಿದ್ರೆ ಅದನ್ನ ಅಚ್ಚುಕಟ್ಟಾಗಿ ಮಾಡಬೇಕು. ಓಕೆ. ಅದು ನಮಗೆ ಗೊತ್ತಿಲ್ಲದೇನೋ ಅಥವಾ ಗೊತ್ತಿದ್ದೋ ಮಿಸ್ಟೇಕ್ ಆದರೆ ಅದನ್ನು ಅವ್ರು ಭಾಳ ಸೀರಿಯಸ್ ಆಗಿ ತಗೊಳ್ತಾರೆ. ಬೈಯೋದು, ರೇಗಾಡೋದು, ಕೂಗಾಡೋದು ಇದೆಲ್ಲ ಇಲ್ಲ, ಕೂಲಾಗೆಲ್ಲ ಹೋಗ್ತಾ ಇರ್ತಾರೆ. ಒಂದು ಸತಿ ಯಾವುದೋ ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋ ವಿಚಾರದಲ್ಲಿ, ಕೋಆರ್ಡಿನೇಟ್ ಮಾಡೋ ವಿಚಾರದಲ್ಲಿ, ಅಂದರೆ ಅವರು ಯಾವಾಗಲೂ ನಮ್ಗೆ ಹೇಳೋರು, ದಿವಸಕ್ಕೆ 1 ಅಥವಾ 2 ಕಾರ್ಯಕ್ರಮ ಹಾಕಬೇಕು, 2-3 ಹಾಕಿದ್ರೆ ಅದು ಅಟೆಂಡ್ ಮಾಡೋಕ್ಕೂ ನಮಗೆ ಟೈಮ್ ಸಾಕಾಗೋದಿಲ್ಲ, ಆಮೇಲೆ ಆ ಕಾರ್ಯಕ್ರಮಕ್ಕೂ ನಾವು ನ್ಯಾಯ ಒದಗಿಸೋಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಏನೋ ಅವತ್ತು ಒಂದು ದಿವಸ ಹೆಚ್ಚು ಕಮ್ಮಿ ಆಗಿ 1-2 ಕಾರ್ಯಕ್ರಮ ಕಾರ್ಯಕ್ರಮಗಳು ಒಂದೇ ಟೈಮ್ಗೆ 2 ಕಾರ್ಯಕ್ರಮ ಫಿಕ್ಸ್ ಆಗಿಬಿಟ್ಟಿತ್ತು. ಅವತ್ತು ಒಂದು ದಿವಸ ಮಾತ್ರ ಜೋರಾಗಿ ಬೈದಿದ್ರು. ಈ 13-14 ವರ್ಷದಲ್ಲಿ ಅದೊಂದು ಸತಿ ಮಾತ್ರ ಬೈದಿದ್ದಾರೆ. ಉಳಿದಂತೆ ರೇಗಾಡೋದು ಅದೆಲ್ಲ ಇದ್ದೇ ಇರುತ್ತೆ. ಸಾಮಾನ್ಯವಾಗಿ ಯಾರನ್ನೂ ಅವರು ಬೈಯೋದು ಕಡಿಮೆ. ಮೈಸೂರು ಭಾಗದಲ್ಲಿ ಜನತೆ ಅವರು ಹೇಳ್ತಾರೆ, ಸಾಹೇಬರು ಬೈದರೆ ನಮ್ಮ ಕೆಲಸ ಆಗುತ್ತಪ್ಪ ಅಂತ. ಹೌದು, ನಿಜ ಅದು. ಯಾಕೆಂತಂದರೆ ಸಿಟ್ಟಲ್ಲಿ ಬೈದರೂ ಕೂಡ ಮರುಕ್ಷಣವೇ ಕರೆದೇ ಬಾರ, ಯಾಕೋ ಏನೋ ಇದೆ, ಏನು ಕೆಲಸ ನಿಂದು ಅಂತೇಳಿ ಒಂದು ಪ್ರೀತಿಯಿಂದ ಮಾತಾಡಿಸಿ ಬೈದಿದ್ದನ್ನೇ ಮರೆತೋಗಿ ಖುಷಿಯಾಗಿ ಹೊರಗಡೆ ಹೊರಟೋಗು. ಹೌದು, ಅಂದರೆ ಆತ್ಮೀಯತೆ ಇದ್ದಾಗ, ಅಂದರೆ ದೊಡ್ಡ ಸ್ಥಾನದಲ್ಲಿ ಇದ್ದಾಗ ಆ ಥರ ಆಗುತ್ತೆ. ಅಂದರೆ ಇವಾಗ ಮನೆಯಲ್ಲಿ ನಮ್ಮ ಅಪ್ಪ ಬೈದರೆ ನಮಗೇನು ಅನಿಸಲ್ಲ, ಅಥವಾ ಸ್ಕೂಲಲ್ಲಿ ಮೇಷ್ಟ್ರು ಬೈದರೆ ಏನು ಅನಿಸಲ್ಲ. ಸೊ ಇವ್ರ ಜೊತೆನೂ ಬೈದಾಗ ಎಲ್ಲರಿಗೂ ಅಂದರೆ ಪ್ರೀತಿ ಜಾಸ್ತಿ ಆಗಿದೆ ಸಾಹೇಬ್ರಿಗೆ, ಹಂಗೆ ಅದಕ್ಕೆ ಬೈದಿದ್ದಾರೆ ಇವತ್ತು ಅಂತ ಖುಷಿಯಾಗಿ ಹೋಗೋರು ಅವರೆಲ್ಲ. ಓಕೆ. ಸೊ ನೀವು 13 ವರ್ಷಗಳಲ್ಲಿ ಕೆಲಸ ಮಾಡಿದಾಗ ಯಾವತ್ತಾದರೂ, ಅಂದರೆ ಈಗ ಒಂದ್ಸರಿ ಹಿಂದಿರುಗಿ ನೋಡಿದ್ರೆ, ಇದು ತುಂಬ ಒಂದು ಟೆನ್ಷನ್ ಕೊಟ್ಟ ಟೈಮು ನನಗೆ, ಅಂದರೆ ಈ ಟೈಮು ಅಥವಾ ಈ ಇಶ್ಯೂನ ನನಗೆ ಹ್ಯಾಂಡಲ್ ಮಾಡೋಕ್ಕೆ ತುಂಬ ಕಷ್ಟ ಆಯಿತು ಅನ್ನೋದು, ಇನ್ನೊಂದು ತುಂಬ ಖುಷಿ ಕೊಟ್ಟಿರೋದು ಅವ್ರ ಜೊತೆಗೆ, ಅಂದರೆ ಅದು ಏನೇ ಇರ್ಬೋದು, ಉದಾಹರಣೆಗೆ ದಾವಣಗೆರೆಯಲ್ಲಿ ನಡೆದ ಒಂದು ಸಿದ್ದರಾಮೋತ್ಸವ ಇರ್ಬೋದು, ಅಥವಾ ಯಾವುದೇ ಒಂದು ವಿಷಯ ಇರ್ಬೋದು. ಬಟ್ ಒಂದು ತುಂಬ ಕಷ್ಟ ಕೊಟ್ಟಿದ್ದು, ಅಂದರೆ ಇದನ್ನು ಹ್ಯಾಂಡಲ್ ಮಾಡೋಕ್ಕೆ ತುಂಬ ಕಷ್ಟ ಆಯ್ತಪ್ಪ, ಇದು ಅಂದರೆ ತುಂಬ ಟೆನ್ಷನ್ ಆಯಿತು ಅಂತಂದರೆ ಎಲ್ಲರ ಲೈಫಲ್ಲೂ ಆಗ್ತಾ ಇರುತ್ತೆ. ಸೊ ಇದು ಅಂದರೆ ತುಂಬ ಹೈಯೆಸ್ಟ್ ಟೆನ್ಷನ್ ಆಗಿದ್ದು, ತುಂಬ ಹೆಚ್ಚು ಟೆನ್ಷನ್ ಆಗಿದ್ದು ಯಾವ ಸಂದರ್ಭ ಅಂತ ನೆನಪು ಮಾಡ್ಕೋಬೋದು? ಈಗ ಖುಷಿಯಾಗಿದ್ದು ನೀವೇ ಹೇಳ್ಬಿಟ್ರಿ, ಸಿದ್ದರಾಮೋತ್ಸವದ ಭಾರಿ ಖುಷಿ ಆಗಿತ್ತು. ಯಾಕೆಂತಂದರೆ ಅದು ನಮ್ಮೆಲ್ಲರ ನಿರೀಕ್ಷೆಗೂ ಮೀರಿ ಅದೊಂದು ಭಾಳ ದೊಡ್ಡ ಕಾರ್ಯಕ್ರಮ ಆಯಿತು. ನಾವು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಅವ್ರ ಅಭಿಮಾನಿಗಳು ಅಷ್ಟು ಲಕ್ಷೋಪಲಕ್ಷ ಬಂದು ಅದೊಂಥರ ದೊಡ್ಡ ಉತ್ಸವ ಥರನೇ ಆಗೋಯ್ತು. ಅದು ಈ 14 ವರ್ಷಗಳ ಅವಧಿನಲ್ಲಿ ನನಗೆ ಅತ್ಯಂತ ಹೆಚ್ಚು ಖುಷಿ ಕೊಟ್ಟಂತಹ ಕಾರ್ಯಕ್ರಮ ಮತ್ತು ಸಂದರ್ಭ ಅಂತಂದರೆ ಅದು ಸಿದ್ದರಾಮೋತ್ಸವ. ಈ ಟೆನ್ಷನ್ನು ಅಂತಂದರೆ ರೊಟೀನು ಟೆನ್ಷನ್ನು ಇದ್ದೇ ಇರುತ್ತೆ. ನಿಮಗೊಂದು ಘಟನೆ ಹೇಳಬೇಕು, ಅದು ಅತ್ಯಂತ ಹೆಚ್ಚು ಟೆನ್ಷನ್ ಕೊಟ್ಟಿದ್ದು ಯಾವಾಗ ಅಂತಂದರೆ, ಸುಮಾರು ಒಂದು ವರ್ಷದ ಹಿಂದೆ
ನಾವು ಬೆಳಗಾಂ ಹೋಗ್ತಿದ್ವಿ ಫ್ಲೈಟಲ್ಲಿ. ನಮ್ಮ ಬೆಳಗಾಮಲ್ಲಿ ಆಸಿಫ್ ಸೇಠ್ ಅಂತ ಒಬ್ಬ ಎಮ್ ಎಲ್ ಎ ಇದ್ದಾರೆ, ಅವ್ರ ಮನೆಯಲ್ಲಿ ಒಂದು ಮದುವೆ ಇತ್ತು. ಬೆಂಗಳೂರಿಂದ ನಾವು ಫ್ಲೈಟಲ್ಲಿ ಹೋಗ್ತಾಯಿದ್ವಿ. ಸುಮಾರು ಒಂದು ದಾವಣಗೆರೆ ಚಿತ್ರದುರ್ಗ ಹತ್ರ ಹೋಗ್ತಾಯಿದ್ವಿ ಅಂತ ಕಾಣುತ್ತೆ. ಸಿಕ್ಕಾಪಟ್ಟೆ ಮಳೆ ಬಂದುಬಿಡ್ತು, ಗುಡುಗು ಸಿಡಿಲು ಮಳೆ ಎಲ್ಲ. ಸ್ಪೆಷಲ್ ಫ್ಲೈಟಲ್ಲಿ ನಾವು ಹೋಗ್ತಾಯಿದ್ವಿ. ಫ್ಲೈಟು ಇದ್ದಕ್ಕಿದ್ದಂಗೆ ಮೇಲಿಂದ ಒಂದು 100 ಅಡಿ ಕೆಳಗಡೆ ಬಿದ್ದೋಗ್ಬಿಟ್ಟು ರಪ್ ಅಂತ ಕೆಳಗಡೆ ಬಿದ್ದು ಈ ಟೈಟಾನಿಕ್ ಬೋಟ್ ಥರ ಈ ಥರ ಹಿಂಗೆ ಆಡೋಕ್ಕೆ ಸ್ಟಾರ್ಟ್. ಅಂದರೆ ತುಂಬ ಏರ್ ಟರ್ಬುಲೆನ್ಸ್ ಆಗಿ ನಾವು ಅವತ್ತು ಇಲ್ಲ ಇವತ್ತು ನಮ್ಮ ಕತೆ ಮುಗೀತು ಅಂತೇಳಿ ನಾವೆಲ್ಲ ಡಿಸೈಡ್ ಮಾಡ್ಕೊಂಬಿಟ್ಟಿದ್ವಿ. ಬಟ್ ಅವತ್ತು ಪೈಲಟ್ ಅವ್ರು ಎಕ್ಸ್ಪರ್ಟ್ ಇದ್ದರು, ಹೆಂಗೋ ಕಂಟ್ರೋಲ್ ಮಾಡಿ ಒಂದು ಫ್ಲೈಟ್ನ ಸಹಜ ಸ್ಥಿತಿಗೆ ಬಂದು ಲ್ಯಾಂಡ್ ಆಯಿತು. ಅವತ್ತು ಇಳಿದ ತಕ್ಷಣ ಅವರು ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ರು, ಇವತ್ತು ನಮಗೆಲ್ಲ ಪುನರ್ಜನ್ಮ, ನಾವೆಲ್ಲ ಬದುಕಿ ಬಂದಿದ್ದೀವಿ ಅಂತ. ಅವತ್ತು ಮಾತ್ರ ಒಂದು 3/4 ಗಂಟೆ ಭಾರಿ ಟೆನ್ಷನ್ ಮಾಡ್ಕೊಂಡಿದ್ದಂತೂ ನಿಜ. ಅದು ಬಿಟ್ಟರೆ ರೊಟೀನು ಒತ್ತಡ ಟೆನ್ಷನ್ನು ಮಾಮೂಲಿ ಇದ್ದೇ ಇರುತ್ತೆ. ಆಮೇಲೆ ಸಿದ್ದರಾಮಯ್ಯ ಅವರು ಈಗ ಅಂದರೆ ಹಲವಾರು ಸಾಧನೆಗಳನ್ನು ಮಾಡಿದವರು, ಬೇರೆ ಬೇರೆ ಯೋಜನೆ ಕೊಟ್ಟಿರ್ಬೋದು ಅಥವಾ ಭಾಷಣಗಳಿರ್ಬೋದು ಅಥವಾ ಅವರು ಮಾಡಿರೋ ನಿರ್ಧಾರ ಇರ್ಬೋದು, ಇದೆಲ್ಲನೂ ನೀವು ತುಂಬ ಹತ್ತಿರದಿಂದ ನೋಡಿದ್ದೀರಾ. ಯಾವುದಾದ್ರೂ ಒಂದನ್ನು ನಾವು ಹೇಳ್ತೀವಿ ಅಂತಂದರೆ, ಅಂದರೆ ಇದರಲ್ಲಿ ಬೆಸ್ಟ್ ಆಫ್ ಸಿದ್ದರಾಮಯ್ಯ ಅನ್ನೋ ಥರ ಒಂದು ಹೇಳ್ತೀವಿ, ಅದು ಯೋಜನೆ ಇರ್ಬೋದು, ಭಾಷಣ ಇರ್ಬೋದು, ಅವ್ರು ಮಾಡಿರೋ ನಿರ್ಧಾರ ಇರ್ಬೋದು. ಅಂದರೆ ಉದಾಹರಣೆಗೆ ಅವರು ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದ್ದಿರ್ಬೋದು, ಅತಿ ಹೆಚ್ಚು ದಿನ ಮುಖ್ಯಮಂತ್ರಿಯಾಗಿದ್ದಿರ್ಬೋದು, ಯಾವುದೇ ಇರ್ಬೋದು. ಬಟ್ ಇದರಲ್ಲಿ ನಿಮಗೊಂದು ದಿ ಬೆಸ್ಟ್ ಅಂತ ಅನಿಸಿದ್ದಾದರೆ ಯಾವುದನ್ನು ಹೈಲೈಟ್ ಮಾಡೋಕ್ಕೆ ಇಷ್ಟ? ನನಗೆ ಅನ್ನಭಾಗ್ಯ ನನಗೆ ಪಾಲಿಗೆ ಅದು ಫೇವ್ರೇಟ್ ಸ್ಕೀಮ್. ಯಾಕೆ ಅಂತಂದರೆ ನಾನು ಬರಪೀಡಿತ ಜಿಲ್ಲೆಯಿಂದ ಬಂದವನು. ನಮ್ಮಲ್ಲೆಲ್ಲ ರಾಗಿ ಬೆಳೆಯೋದು ಜಾಸ್ತಿ. ನಮ್ಮ ಮನೆಗಳಲ್ಲೂ ನಾವು ಚಿಕ್ಕವರಾಗಿದ್ದಾಗ ನಮ್ಮ ಮನೆಗಳಲ್ಲೂ ಅನ್ನ ಮಾಡ್ತಿರ್ಲಿಲ್ಲ. ಅವ್ರು 2013ರಲ್ಲಿ ಮುಖ್ಯಮಂತ್ರಿ ಆದ ಮೊದಲ ನಿರ್ಧಾರ ಮಾಡಿದ್ದು ಅನ್ನಭಾಗ್ಯ. ನಾವೆಲ್ಲ ಕೇಳಿದ್ವಿ, ಯಾಕೆ ಸರ್ ಅನ್ನಭಾಗ್ಯ ಯೋಜನೆ ಯಾರಿಗೆ ತೊಗೊಂಬಂದ್ರಿ ನೀವು ಅಂತ. ಅದಕ್ಕೆ ಅವರೊಂದು ಉದಾಹರಣೆ ಕೊಟ್ಟರು. ನಮ್ಮೂರಲ್ಲೆಲ್ಲ ಯಾರು ಬಡವ್ರ ಮನೆಯಲ್ಲಿ ಮಕ್ಕಳಿಗೆ ಹುಷಾರಿಲ್ಲ ಅಂತಂದರೆ ನಮ್ಮ ಮನೆಗೆ ಬರೋರು ಒಂದು ಇಡೀ ಅನ್ನ ತೊಗೊಂಡು ಹೋಗೋರು. ಹೀಗಾಗಿ ಯಾವತ್ತು ನಾನು ತೀರ್ಮಾನ ಮಾಡಿದೆ, ಬಡವರು ಕೂಡ ಅನ್ನ ತಿನ್ನಬೇಕು. ಅನ್ನ ಅನ್ನೋದು ಬರೀ ಶ್ರೀಮಂತರ ಸ್ವತ್ತಲ್ಲ, ಬಡವರು ಕೂಡ ಅನ್ನ ತಿನ್ನಬೇಕು ಅನ್ನೋ ದೃಷ್ಟಿಯಿಂದ ನಾನು ಈ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತಗೊಂಬಂದೆ ಅಂತ. ಇವತ್ತು ಹಳ್ಳಿಗಳಲ್ಲೆಲ್ಲ ಬಡವ್ರ ಮನೆಗಳಲ್ಲೆಲ್ಲ ಅನ್ನ ತಿಂತಾರೆ ಅಂತಂದರೆ ಬಿಕಾಸ್ ಆಫ್ ಅನ್ನಭಾಗ್ಯ ಯೋಜನೆ. ಅವತ್ತು ಅನ್ನಭಾಗ್ಯ ಯೋಜನೆ ಅವರು ಜಾರಿಗೆ ತಂದಿದ್ದರಿಂದ ಇವತ್ತು ಎಷ್ಟೋ ಕೋಟ್ಯಾಂತರ ಕುಟುಂಬಗಳು ಇವತ್ತು, ಅಂದರೆ ಅನ್ನನೇ ನೋಡದೇ ಇದ್ದಂಥ ಕುಟುಂಬಗಳು ಇವತ್ತು ಆರಾಮಾಗಿ ಅನ್ನ ಮಾಡಿಕೊಂಡು ಮಕ್ಕಳು ಮನೆಯವರೆಲ್ಲ ತಿಂತಾಯಿದ್ದಾರೆ. ಹಾಗಾಗಿ ನನಗೆ ಅನ್ನಭಾಗ್ಯ ಸ್ಕೀಮು ನನಗೆ ಅತ್ಯಂತ ಹೆಚ್ಚು ಇಷ್ಟಪಡುವಂಥ ಸ್ಕೀಮ್ ಅಂತಂದರೆ ಅನ್ನಭಾಗ್ಯ ಸ್ಕೀಮ್. ಆಮೇಲೆ ಇನ್ನೊಂದು ಮಾಧ್ಯಮ ಸಲಹೆಗಾರರಾಗಿ ಬರೋದು ಅಂದರೆ ಇವಾಗಿನ ಈ ಡಿಜಿಟಲ್ ಯುಗದಲ್ಲಿ, ಅಂದರೆ ಯಾವುದು ಸತ್ಯ ಸುದ್ದಿ, ಯಾವುದು ಸುಳ್ಳು ಸುದ್ದಿ, ಅದ್ರ ಜೊತೆಗೆ ಅದಕ್ಕಿಂತ ಒಂದು ಸ್ಟೆಪ್ ಮುಂದಕ್ಕೆ ಹೋಗಿ ಯಾವ ಪ್ಲ್ಯಾಟ್ಫಾರ್ಮು ಸತ್ಯ, ಯಾವ ಪ್ಲ್ಯಾಟ್ಫಾರ್ಮು ಸುಳ್ಳು ಅನ್ನೋ ಪರಿಸ್ಥಿತಿಗೂ ಬಂದಿದ್ದೀವಿ. ಅಂದರೆ ಬರೀ ಸುದ್ದಿ ಮಾತ್ರ ಅಲ್ಲ. ಕೆಲವು ವರ್ಷಗಳ ಹಿಂದೆ, ಅಂದರೆ ನನಗದು ಇಯರ್ ನೆನಪಿಲ್ಲ, ಬಟ್ CM ಅವರು ಒಂದು ಟ್ವೀಟ್ ಮಾಡಿದರು ಕೂಡ. ಅವಾಗ ಏನಿತ್ತು ಅಂತಂದರೆ ಆಟೋ ಟ್ರಾನ್ಸ್ಲೇಷನ್ಗಳ ಬಗ್ಗೆ. ಅಂದರೆ ಮೆಟಾದ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಆಟೋ ಟ್ರಾನ್ಸ್ಲೇಷನ್ಗಳು ತುಂಬ ತಪ್ಪಾಗಿ ಆಗುತ್ತೆ. ಅದರಲ್ಲೂ ಸ್ಪೆಷಲಾಗಿ ಅಫಿಷಿಯಲ್ ಕಮ್ಯುನಿಕೇಷನ್ಗಳು ಏನೋ ಇದ್ದಾಗ ಅದನ್ನು ತಪ್ಪಾಗಿ ಅದು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಅದನ್ನೇ ಸತ್ಯ ಅಂತ ತಿಳ್ಕೊಂಡು ಏನೋ ತುಂಬ ಪ್ರಾಬ್ಲಮ್ಗಳಾಗುತ್ತೆ. ಮತ್ತು ಅದರಲ್ಲಿ ನಾನು ನನ್ನ ಮೀಡಿಯಾ ಅಡ್ವೈಸರ್ ಪ್ರಭಾಕರ್ ಅವರಿಗೆ ಹೇಳಿದ್ದೀನಿ, ಅವರು ಅಧಿಕೃತವಾಗಿ ಮೆಟಾಗೆ ಒಂದು ಲೆಟ್ರನ್ನು ಬರೀತಾರೆ ಅನ್ನೋ ಥರ ಹೇಳಿದರು. ಸೊ ಈ ಫೇಕ್ ಸುದ್ದಿಗಳು, ಅಂದರೆ ನಿಮಗೆ ಈ ಮೀಡಿಯಾ ಅಡ್ವೈಸರ್ ಅಂದರೆ ಇದು ದೊಡ್ಡ ಒಂದು ಚಾಲೆಂಜ್ ಅಂತ ಅನ್ಸುತ್ತೆ. ಏನಾಯಿತು, ನಾವು ಒಂದು ಟ್ವೀಟ್ ಮಾಡಿದ್ವಿ, ಒಂದು ಸುದ್ದಿನ ಟ್ವೀಟ್ ಮಾಡಿದ್ವಿ. ಅದು ನಮ್ಮಲ್ಲಿ ಸಿದ್ದರಾಮಯ್ಯ ಅಂತಲೇ ಇತ್ತು ಅದು ಹೆಸರು. ಬಟ್ ಸುಮಾರು ಜನ ಸಿದ್ದರಾಮಯ್ಯ ಅಂತ ಫೇಕ್ ಅಕೌಂಟ್ಗಳೆಲ್ಲ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ರು. ಯಾರೋ ಒಬ್ಬರು ಟ್ರಾನ್ಸ್ಲೇಟ್ ಮಾಡೋವಾಗ ಏನಾಗಿದೆ, ಅದು ತಪ್ಪಾಗಿದೆ. ನಮ್ಮ ಗ್ರೂಪಿಂದ ಆಗಿದ್ದಲ್ಲ, ಟ್ರಾನ್ಸ್ಲೇಷನ್ನೇ ತಪ್ಪಾಗಿತ್ತು. ಅದು ಆವತ್ತು ನಾವು ಕಂಪ್ಲೇಂಟ್ ಮಾಡಿ ಅದನ್ನು ಟ್ರಾನ್ಸ್ಲೇಷನನ್ನು ಸರಿ ಮಾಡಿಸಿದ್ವಿ. ಈ ಥರ ಏನಾಗುತ್ತೆ ಅಂತಂದರೆ, ಈಗ ಅದನ್ನು ಎಲೆಕ್ಟ್ರಾನಿಕ್ ಮೀಡಿಯಾಲೆಲ್ಲ ಸುದ್ದಿ ಬಂತು. ಆ್ಯಕ್ಚುಲಿ ನಮ್ಮನ್ನು ಕೇಳಿದರೆ ನಾವು ಹೇಳ್ಬಿಡ್ತಿದ್ವಿ, ಇಲ್ಲ ಅದು ನಮ್ಮಿಂದ ಆಗಿದ್ದಲ್ಲ, ಮೆಟದಿಂದ ಆಗಿದ್ದು ಅಂತ. ಬಟ್ ಬ್ರೇಕಿಂಗ್ ನ್ಯೂಸ್ ಭರಾಟೆನಲ್ಲಿ ಏನಾಗುತ್ತೆ, ಯಾರೂ ಕೂಡ ಕ್ಲಾರಿಫಿಕೇಷನ್ ತೊಗೊಳಕ್ಕೆ ಸಮಯ ಇರಲ್ಲ, ಹೊಡೆದ್ರು. ಆಮೇಲೆ ನಾವು ಅದನ್ನು ಕ್ಲಾರಿಫಿಕೇಷನ್ ಕೊಟ್ಟು ಸರಿ ಮಾಡಬೇಕಾದಂಥ ಪರಿಸ್ಥಿತಿ ಬಂತು ಅವತ್ತು. ಆಮೇಲೆ ನೀವು ಅಂದರೆ ಅನ್ನಭಾಗ್ಯ ಅನ್ನೋದನ್ನು ಹೇಳಿದ್ರಿ, ಅದ್ರ ಜೊತೆಗೆ ಅಂದರೆ ಈಗ ಸಿದ್ದರಾಮಯ್ಯವರ ಒಂದು ಇತಿಹಾಸನ ಬರಿಬೇಕು ಅವರು ಇಲ್ಲಿವರೆಗೆ ಮಾಡಿರೋ ಕೆಲಸಗಳಿಂದ ಅಂತ ಅಂದರೆ, ಸೊ ಅದರಲ್ಲಿ ಅನ್ನಭಾಗ್ಯ ಅಲ್ಲದೆ ಇನ್ನೊಂದನ್ನು ನಾವು ಯಾವುದನ್ನಾದರೂ ಹೈಲೈಟ್ ಮಾಡ್ಬೋದು ಅಂತಂದರೆ ಯಾವ ವಿಷಯನ ನಾವು ಹೈಲೈಟ್ ಮಾಡ್ಬೋದು? ಅಂದರೆ ಯಾವುದು ನಿಮಗೆ ತುಂಬ ಇಷ್ಟ ಅಂತ ಅನಿಸುತ್ತೆ? ಅಂದರೆ ಈ ಅನ್ನಭಾಗ್ಯ ಬಿಟ್ಟರೆ ಈ ಬಡವರ ಜಮೀನುಗಳಿಗೆ ಹಕ್ಕುಪತ್ರ ಕೊಡೋದೊಂದು ಸ್ಕೀಮ್ ಮಾಡೋದು, ನಮ್ಮ ಭೂಮಿ ನಮ್ಮ ಹಕ್ಕು ಅಂತ. ಆವಾಗ ಏನು ಉಳುವವನೇ ಹೊಲದ ಒಡೆಯ ಅಂತ ಅವಾಗ ದೇವರಾಜ ಅರಸರ ಕಾಲದಲ್ಲಿ ಬಂದಿತ್ತಲ್ಲ. ಹಾಗಾಗಿ ಇವರು ಯಾರ್ಯಾರು ಮನೆಗಳನ್ನ ಕಟ್ಕೊಂಡಿದ್ದಾರೆ ಕಂದಾಯ ಭೂಮಿನಲ್ಲಿ, ಅವ್ರಿಗೆಲ್ಲ ಹಕ್ಕುಪತ್ರಗಳನ್ನು ಕೊಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ರು. ಅದು ಕೂಡ ಒಂದು
ದೊಡ್ಡ ಒಳ್ಳೆಯ ಕಾರ್ಯಕ್ರಮ. ಯಾಕೆಂತಂದರೆ ಅವ್ರ ಮನೆಗಳನ್ನ ಕಟ್ಕೊಂಡು ಅವ್ರಿಗೆ ದಾಖಲೆಗಳಿಲ್ಲದೆ ಪರದಾಡ್ತಾಯಿದ್ರು. ಅಂಥವ್ರಿಗೋಸ್ಕರನೇ ಕಂದಾಯ ಜಾಗದಲ್ಲಿ ಭೂಮಿನಲ್ಲಿ ಯಾರ್ಯಾರು ಮನೆಗಳು ಕಟ್ಕೊಂಡಿದ್ರು ಅವ್ರದ್ದೆಲ್ಲ ಅಧಿಕೃತ ಮಾಡಿದ್ರಲ್ಲ, ಅದು ಒಂದು ಒಳ್ಳೆಯ ಸ್ಕೀಮು. ಅದು ಬಿಟ್ಟರೆ ನೀವು ನೋಡ್ತಾ ಇದ್ದೀರಾ ಈಗ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಈಗ ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತಾ ಇರೋದು ದೊಡ್ಡ ಕ್ರಾಂತಿನೇ ಆಗೋಯ್ತು ರಾಜ್ಯದಲ್ಲಿ. ಎಷ್ಟೋ ಜನ ಹೆಣ್ಮಕ್ಳು ಆ ದುಡ್ಡನ್ನೆಲ್ಲ ಕೂಡಿ ಇಟ್ಕೊಂಡು ಒಡವೆ ತೊಗೊಳ್ಳೋದು ಅಥವಾ ಮನೆಗೆ ಬೇಕಾದಂಥ ಸಾಮಗ್ರಿಗಳನ್ನ ತೊಗೊಳ್ಳೋದು, ಫ್ರಿಡ್ಜು, ಟಿ ವಿ ಈ ಥರದ್ದೆಲ್ಲ ತೊಗೊಳ್ಳೋದೆಲ್ಲ ನೀವು ನೋಡ್ತಾ ಇದ್ದೀವಿ. ಹೀಗಾಗಿ ಈ ಕಾರ್ಯಕ್ರಮಗಳಿದೆಯಲ್ಲ, ದಿ ಬೆಸ್ಟ್ ಕಾರ್ಯಕ್ರಮ ಅನ್ನೋದು ನನ್ನ ವೈಯಕ್ತಿಕವಾಗಿ ಒಬ್ಬ ಪತ್ರಕರ್ತನಾಗಿ, ಒಬ್ಬ ಜನಸಾಮಾನ್ಯನಾಗಿ ನನ್ನ ಅನಿಸಿಕೆ. ಆಮೇಲೆ ನೀವು ಪತ್ರಕರ್ತರಾಗಿ ಮಾಧ್ಯಮ ಸಲಹೆಗಾರರಾಗಿರೋದ್ರಿಂದ ನೀವು ಯಾವತ್ತೋ ಒಂದು ದಿವಸ ಏನಾದರೂ ಒಂದು ತುಂಬ ಕಹಿಯಾಗಿರೋದು, ಅಂದರೆ ಅವ್ರಿಗೆ ಇಷ್ಟ ಆಗದೇ ಇರೋದು ಒಂದು ಹೇಳೋ ಪರಿಸ್ಥಿತಿ ಬಂದಿರತ್ತೆ. ಸೊ ಆವಾಗ ನೀವು ಅದನ್ನು ಹೇಳಿದ್ರೆ ಯಾವುದು, ಅಥವಾ ಹೇಳದೆ ಉಳಿದ್ರ, ಅಂದರೆ ಇದು ಸರಿಯಲ್ಲ ಅಂತ ನಿಮಗೇನೋ ಅನ್ನಿಸ್ತಾ ಇರುತ್ತಲ್ಲ, ಅದು ಆ ಥರ ಯಾವತ್ತಾದರೂ ಒಂದು ಜಗಳ ಆಗಿರೋ ಸಂದರ್ಭ ಇದೆಯಾ? ಜಗಳ ಅಂತಲ್ಲ, ಬಟ್ ಏನೇ ಹೇಳಿದ್ರು ಅವ್ರ ಗಮನಕ್ಕೆ ತಂದು ಮಾಡಬೇಕು. ಅದನ್ನು ಗಮನಕ್ಕೆ ತರದೆ ಮಾಡಿದ್ರೆ ಅವ್ರು ಒಪ್ತಾ ಇರಲಿಲ್ಲ. ಇವಾಗ ಒಂದೊಂದು ಸತಿ ಏನಾಗ್ತಾ ಇತ್ತು, ಯಾರೋ ಒಬ್ಬರು ಬರೋರು, ಪತ್ರಕರ್ತರಾಗಿರ್ಬೋದು, ಇನ್ಯಾರೋ ಆಗಿರ್ಬೋದು, ಭೇಟಿಗೆ ಬಂದುಬಿಡೋರು. ನಾವು ಏನೋ ಬೈ ಮಿಸ್ಟೇಕೋ ಏನೋ ಅವ್ರಿಗೆ ಹೇಳ್ತಾ ಇರಲಿಲ್ಲ. ಆವಾಗ ಅವ್ರಿಗೆ ಅಸಮಾಧಾನ ಆಗೋದು. ನನ್ನ ಗಮನಕ್ಕೆ ತಂದು ನೀನು ಫಿಕ್ಸ್ ಮಾಡಬೇಕಾಗಿತ್ತು, ನನ್ನ ಗಮನಕ್ಕೆ ತರದೆ ನೀನು ಯಾಕೆ ಫಿಕ್ಸ್ ಮಾಡಿದೆ, ಅದು ಕಾರ್ಯಕ್ರಮ ಆಗಿರ್ಬೋದು, ಏನಾಗಿದೆ ಆ ಥರದ್ದು ಆಗಿದ್ದಾವೆ. ಅದು ಅದರಲ್ಲಿ ಕೆಲಸದ ವಿಚಾರದಲ್ಲಿ ಮಾತ್ರ ಅವ್ರು ಪರ್ಫೆಕ್ಟ್. ಅವ್ರ ಗಮನಕ್ಕೆ ತರದೆ ಏನು ಮಾಡಿದ್ರು ಕೂಡ ಅವ್ರು ಒಪ್ತಾ ಇರಲಿಲ್ಲ ಅದನ್ನು. ಆದರೆ ನಿಮಗೆ ಓಕೆ ಅಂತ ಅನಿಸಿರೋದು, ನಿಮಗೆ ಸರಿ ಅಂತ ಅನಿಸಿರೋದು, ಅವ್ರಿಗೆ ಸರಿಯಲ್ಲ ಅಂತ ಅನಿಸಿರೋದು, ಈ ಥರದ ಡಿಬೇಟ್ ಏನಾದರೂ ಆಗಿದೆಯಾ? ಅಂದರೆ ಯಾವುದೇ ವಿಷಯದ ಬಗ್ಗೆ ಇರ್ಬೋದು, ಅಂದರೆ ನನ್ನ ಪ್ರಕಾರ ಇದು ಸರಿ ಇದೆ, ಕರೆಕ್ಟ್ ಆಗಿದೆ. ಯಾವುದೋ ಒಂದು ಇಶ್ಯೂ ಬಂದಾಗ ಒಂದು ಸ್ಟೇಟ್ಮೆಂಟ್ ಅವ್ರ ಕಡೆಯಿಂದ ಬರಬೇಕಾಗಿತ್ತು. ಬಟ್ ಆ ಸ್ಟೇಟ್ಮೆಂಟ್ ಕೊಡೋದು ಅವ್ರಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಆದರೂ ಕೂಡ ನಾವು ಈ ಸ್ಟೇಟ್ಮೆಂಟ್ ಕೊಟ್ಟರೆ ಒಳ್ಳೆಯದಾಗತ್ತೆ ಅನ್ನೋ ದೃಷ್ಟಿಯಿಂದ ನಾವು ಅವ್ರ ಮನವೊಲಿಸಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ವಿ. ಅದು ಕೆಲವು ಒಳ್ಳೇದು ಕೂಡ ಆಗಿದೆ ಮತ್ತು ಒಳ್ಳೆ ಕವರೇಜ್ ಸಿಕ್ಕಿದ್ದು ಕೂಡ ಇದೆ. ಆಮೇಲೆ ಅಂದರೆ ನಮ್ಮ ವೀಕ್ಷಕರಿಗಾಗಿ ನೀವು ಏನಾದರೂ ತುಂಬ ಪಬ್ಲಿಕ್ಕಾಗಿ ಇಲ್ಲದೆ ಇರೋವಂಥ ಸಿದ್ದರಾಮಯ್ಯ ಅವರ ಯಾವುದಾದ್ರೂ ಒಂದು ಅಭ್ಯಾಸ, ಏನಾದರೂ ಒಂದು ಸೀಕ್ರೆಟು, ಏನಾದರೂ ನಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಸಾಧ್ಯ ಇದೆಯಾ? ಅವ್ರ ಹತ್ರ ಯಾವುದು ಸೀಕ್ರೆಟ್ಗಳೇ ಇಲ್ಲ, ಎಲ್ಲವೂ ಓಪನ್ ಆಗಿ ಏನೋ ಗಮನಿಸಿರೋದು. ಸೀಕ್ರೆಟ್ ಅಂದರೆ ನಾನು ಹೇಳ್ತಾ ಇರೋದು ಅದು ಏನೋ ಒಂದು ಕಾನ್ಫಿಡೆನ್ಷಿಯಲ್ ವಿಷಯನ ಹೇಳಬೇಕು ಅಂತಲ್ಲ, ಬಟ್ ಏನೋ ಒಂದು, ಅಂದರೆ ಫಾರ್ ಎಕ್ಸಾಂಪಲು ಇವಾಗ ಯಾರೋ ಒಬ್ಬರು ಜೊತೆಗೆ ಮಲದಾಗ ಸಿಕ್ಕಾಪಟ್ಟೆ ಗೊರಕೆ ಹೊಡಿತಾರೆ, ಅದೇ ಗೊತ್ತೇ ಇರಲ್ಲ, ಅವ್ರ ಜೊತೆ ಮಲ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲಪ್ಪ ಅಂತ. ಸೊ ನೀವು ಅವ್ರ ಜೊತೆ ತುಂಬ ಹಗಲು ರಾತ್ರಿಗಳನ್ನೆಲ್ಲ ಕಳೆದಿರೋದ್ರಿಂದ ಅವ್ರದ್ದು ಒಂದು, ಅದು ತಮಾಷೆ ಇರ್ಬೋದು, ಸೀರಿಯಸ್ ಇರ್ಬೋದು, ಏನೇ ಇರ್ಬೋದು, ಬಟ್ ತುಂಬ ಜನಕ್ಕೆ ಅಂದರೆ ಕ್ಯಾಮರಾ ಎದುರುಗಡೆ ಬಂದಿಲ್ಲ, ಗೊತ್ತಿಲ್ಲ ಜನಕ್ಕೆ ಅನ್ನೋ ಥರದ್ದು ಏನಾದರೂ ನೀವು ಗಮನಿಸಿರೋದು? ಅಂದರೆ ನಾನು ಗಮನಿಸಿದಂಗೆ ನನಗೆ, ಅಥವಾ ಅವ್ರಿಗೇನು ಇಷ್ಟ ಆಗಿರೋದು ಆ ಥರದ್ದು ಏನೇ ಇದೆ? ನನಗೆ ಗೊತ್ತಿದ್ದಂಗೆ ನನಗೆ ಸುಮಾರು ಜನ ಈ ಪ್ರಶ್ನೆ ಕೇಳಿದ್ದಾರೆ. ಅಂದರೆ ಅವ್ರ ಡ್ರೆಸ್ ಬಗ್ಗೆ, ಅಂದರೆ ಅವ್ರು ಹಾಕೋಂಥ ಬಟ್ಟೆ ಬಗ್ಗೆ, ಅಷ್ಟು ನೀಟಾಗಿ ಡ್ರೆಸ್ ಮಾಡ್ತಾರೆ, ಅಷ್ಟು ಒಳ್ಳೆ ಬಟ್ಟೆ ಹಾಕ್ತಾರೆ, ಅಷ್ಟು ಎಲ್ಲ ಚೆನ್ನಾಗಿರುತ್ತೆ, ಕಾಸ್ಟ್ಲಿ ಇರ್ಬೋದು ಅನ್ನೋದು ಎಲ್ಲರ ತಲೆನಲ್ಲೂ ಇದೆ. ಕಾಸ್ಟ್ಲಿ ಬಟ್ಟೆಗಳಾಗ್ತಾರೆ, ಗರಿ ಬಟ್ಟೆಗಳಾಗ್ತಾರೆ ಅಂತ. ಬಟ್ ಅದು ಕಾಸ್ಟ್ಲಿ ಬಟ್ಟೆ ಅಲ್ವೇ ಅಲ್ಲ. ಅವರು ಜುಬ್ಬ ಮತ್ತು ಪಂಚೆ ತಗೊಳ್ಳೋದು ಅವಿನಿ ರೋಡಲ್ಲಿ ಖಾದಿ ಭಂಡಾರ ಅಂತಿದೆ, ಅದು ಸುಮಾರು ಜನಕ್ಕೆ ಗೊತ್ತಿಲ್ಲ. ಅಲ್ಲೇ ತಗೊಳ್ಳೋದು ಅವರು. ಅದು 20 ಪಂಚೆ 30 ಪಂಚೆ ತೊಗೊಂಡ್ರೆ ಒಂದೇ ಕಡೆ ತಗೊಳ್ಳೋದು. ಹಾಗಾಗಿ ಸುಮಾರು ಜನಕ್ಕೆ ಕಾಸ್ಟ್ಲಿ ಬಟ್ಟೆ ಹಾಕ್ತಾರೆ, ಅದೆಲ್ಲ ಇದೆ. ಬಟ್ ಅವ್ರು ಖಾದಿ ಭಂಡಾರ ಬಿಟ್ಟರೆ ಬೇರೆ ಎಲ್ಲೂ ಬಟ್ಟೆ ಪರ್ಚೇಸ್ ಮಾಡಲ್ಲ. ಆಮೇಲೆ ನೀವು ಹಿಂದೆ ಎಲ್ಲೋ ಹೇಳಿದ್ದು ನಾನು ನೋಡಿದೆ, ಅಂದರೆ ನನಗೆ ಸಿದ್ದರಾಮಯ್ಯ ಅವ್ರ ಜೊತೆ ಅಂದರೆ ಪಡೆದಿರೋ ಅನುಭವಗಳು, ಇದನ್ನೆಲ್ಲ ಒಂದು ಪುಸ್ತಕ ಮಾಡಬೇಕು ಅಂತ ನೀವು ತುಂಬ ವರ್ಷಗಳ ಹಿಂದೆ ಹೇಳ್ಕೊಂಡಿದ್ರೆ, ಆ ದಾರಿನಲ್ಲಿ ಏನಾದರೂ ಕೆಲಸ ಪುಸ್ತಕ ಬರೀಬೇಕು ಅಂತ ನನ್ನ ತಲೆನಲ್ಲೂ ಇದೆ. ಅದಕ್ಕೆ ಈಗೀಗ ತಯಾರು ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಅಧಿಕಾರದಲ್ಲಿ ಇದ್ದಾಗ ಬರೆದ್ರೆ ಅದು ಸರಿ ಹೋಗಲ್ಲ ಅಂದ್ಬಿಟ್ಟು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೊಂದು 6-7 ತಿಂಗಳಲ್ಲಿ ಒಂದು ಪುಸ್ತಕ ಬರುತ್ತೆ. ಅದರಲ್ಲಿ ನನ್ನ ಎಲ್ಲ ಅನುಭವಗಳನ್ನು ಆ ಪುಸ್ತಕದಲ್ಲಿ ನಾನು ದಾಖಲೆ ಮಾಡಲೇಬೇಕು. ಯಾಕೆಂತಂದರೆ ಅವ್ರ ಜೊತೆ ಕಳೆದಿರೋವಂತಹ ಸನ್ನಿವೇಶಗಳು, ಕಳೆದಿರೋವಂಥ ಕ್ಷಣಗಳು ಇದು ಜನಗಳಿಗೂ ಕೂಡ ಗೊತ್ತಾಗಬೇಕು. ಯಾಕೆಂತಂದರೆ ಒಬ್ಬ ರಾಜಕಾರಣಿ ಅಥವಾ ಒಬ್ಬ ನಾಯಕ ಅಂತಂದರೆ ಎಲ್ಲವೂ ಗೊತ್ತಿರಲ್ಲ, ಒಂದು ಫೇಸ್ ಮಾತ್ರ ಗೊತ್ತಿರುತ್ತೆ. ಹತ್ರ ಇದ್ದವ್ರಿಗೆ ಮಾತ್ರ ಅದು ಗೊತ್ತಾಗಕ್ಕೆ ಸಾಧ್ಯ. ಹೀಗಾಗಿ ನಾವು ಅದನ್ನು ಪೂರ್ಣ ಪ್ರಮಾಣದಲ್ಲಿ ಪರಿಚಯ ಮಾಡಿಕೊಡ್ಬೇಕು. ಕೆಲವರಿಗೆ ಅವ್ರದ್ದೇ ಆದಂಥ ಒಂದು ಭಾವನೆ ಇರುತ್ತೆ, ಅದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು. ಅವ್ರ ಹಂಗಲ್ಲ, ಅವ್ರು ಹೀಗೆ ಅನ್ನೋದನ್ನು ನಾವು ತೋರಿಸ್ಕೊಡ್ಬೇಕಾಗತ್ತೆ. ಹಾಗಾಗಿ ಪುಸ್ತಕ ಬರೀತೀನಿ ಒಂದು 3-4 ತಿಂಗಳು. ಆಮೇಲೆ ನೀವು ಒಬ್ಬರ ಜೊತೆನೇ ಇಷ್ಟು ದೀರ್ಘಕಾಲ ಕೆಲಸ ಮಾಡಿದ್ದೀರಿ. ಇವಾಗ ಸುಮ್ಮನೆ ಅಂದರೆ ಉದಾಹರಣೆಗೆ ಒಂದು ಟೈಮ್ ಮೆಷಿನಲ್ಲಿ ತುಂಬ ಹಿಂದಕ್ಕೆ ಹೋಗೋ ನಿಮಗೆ ಸಾಮರ್ಥ್ಯ ಬಂತು ಅಂತಂದರೆ, ನೀವು ಒಬ್ಬರು CM, ಕರ್ನಾಟಕದ CMನ್ನು ಇಂಟರ್ವ್ಯೂ ಮಾಡೋಕ್ಕೆ ಒಂದು ಚಾನ್ಸ್ ಸಿಕ್ತು ಅಂತಂದರೆ, ಸೊ ಇಷ್ಟು CMಗಳಲ್ಲಿ ಯಾರನ್ನು ನೀವು ಇಂಟರ್ವ್ಯೂ ಮಾಡೋಕ್ಕೆ? ಇವರೇ
ಇವ್ರನ್ನೇ ಇಂಟರ್ವ್ಯೂ ಮಾಡಬೇಕು. ಇವತ್ತಲ್ಲ ನಾಳೆ ಅವ್ರದ್ದೊಂದು ಇಂಟರ್ವ್ಯೂ ಮಾಡಲೇಬೇಕು. ನನ್ನಲ್ಲಿ ಹಲವಾರು ಪ್ರಶ್ನೆಗಳಿದ್ದಾವೆ, ಅವ್ರನ್ನ ಕೇಳಲೇಬೇಕು. ಸೊ ನೀವು ಅವರು ಇಂಟರ್ವ್ಯೂ ಮಾಡೇ ಇಲ್ಲ ಅಂದರೆ ಪಬ್ಲಿಕ್ ಇಂಟರ್ವ್ಯೂ ಇಲ್ಲಿ ತನಕ ಅಂದರೆ ನಾನು ಕನ್ನಡಪ್ರಭದಲ್ಲಿದ್ದಾಗ ಮಾಡಿದ್ದೆ ಒಂದೇ ಒಂದು ಸತಿ ಅವ್ರದ್ದು ಇಂಟರ್ವ್ಯೂ ಮಾಡಿದ್ದೆ ಕನ್ನಡಪ್ರಭದಲ್ಲಿದ್ದಾಗ, ಅದಾದಮೇಲೆ ಮಾಡಿಲ್ಲ. ಬಟ್ ಈ ವರ್ಷದ ಜರ್ನಿ ಇದೆಯಲ್ಲ, ಇದೆಲ್ಲವನ್ನು ಆಧಾರವಾಗಿ ಇಟ್ಕೊಂಡು ಒಂದು ಸಂದರ್ಶನ ಮಾಡಬೇಕು ಅವರು. ಆ ಸಂದರ್ಶನ ಮಾಡಿ ನಾನು ಪುಸ್ತಕಕ್ಕೆ ಬಳಸ್ಕೊಳ್ಬೇಕು ಅನ್ನೋ ಆಸೆ ಕೂಡ ನನಗಿದೆ. ಓಹ್ ನೈಸ್ ನೈಸ್. ಸೊ ಇದರಲ್ಲೂ ಒಂದು ಸಣ್ಣ ಸೆಗ್ಮೆಂಟ್ ಇದೆ, ಇದು 1 ವರ್ಡ್ ಸೆಗ್ಮೆಂಟು ಅಥವಾ 2 ವರ್ಡ್ ಸೆಗ್ಮೆಂಟು. ಅಂದರೆ ಇದರಲ್ಲಿ ಒಂದಷ್ಟು ಹೆಸರುಗಳನ್ನು ಹೇಳ್ತೀನಿ ನಾನು, ಅಂದರೆ ವ್ಯಕ್ತಿಗಳ ಹೆಸರುಗಳಿರ್ಬೋದು ಅಥವಾ ಒಂದು ಪ್ಲೇಸ್ಗಳ ಹೆಸರು ಇರ್ಬೋದು. ಅದ್ರ ಬಗ್ಗೆ ನೀವು 2 ಪದದಲ್ಲಿ ಹೇಳಬೇಕು. ಅಂದರೆ ಅದನ್ನು 1 ಅಥವಾ 2 ಪದದಲ್ಲಿ ನೀವು ಡಿಸ್ಕ್ರೈಬ್ ಮಾಡಬೇಕು. ಒಂದಷ್ಟು ಹೆಸರುಗಳನ್ನು ಹೇಳ್ತಾ ಹೋಗ್ತೀನಿ. ನಿಮಗಿರೋದು ಕೇವಲ 5 ಸೆಕೆಂಡಲ್ಲಿ ನೀವು ಹೇಳ್ತಾ ಹೋಗಬೇಕು. ಮೊದಲನೇ ಹೆಸರು ಡಾಕ್ಟರ್ ರಾಜ್ಕುಮಾರ್ ಅವರು. ಡಾಕ್ಟರ್ ರಾಜ್ಕುಮಾರ್ ಅವರು ಅಂತಂದರೆ ಸರಳ ಮತ್ತು ಸಜ್ಜನಿಕೆ. ಎಷ್ಟು ಮೇರು ನಟರಾದರೂ ಕೂಡ ಅವರ ಸರಳತೆ ಮತ್ತು ಸಜ್ಜನಿಕೆ. ದೇವರಾಜ್ ಅರಸು ಅವರು. ಬಡವರ ಬಂಧು. ರಾಷ್ಟ್ರಕವಿ ಕುವೆಂಪು ಅವರು. ವಿಶ್ವ ಮಾನವತೆಯ ಪಾಠ ಹೇಳ್ಕೊಟ್ಟಂಥ ವಿಶ್ವ ಮಾನವತೆಯ ಪಾಠ. ಬೆಂಗಳೂರು. ಎಲ್ಲರಿಗೂ ಬದುಕು ಕೊಡುವಂಥ ತಾಣ. ತುಂಬ ಚೆನ್ನಾಗಿ ಹೇಳಿದ್ರಿ, ಎಲ್ರಿಗೂ ಬದುಕು. ಬೆಂಗಳೂರು ಅಂದರೆ ಎಲ್ರಿಗೂ ಬದುಕು. ವಿಧಾನಸೌಧ ಜನಸೇವೆಗೆ ಇರುವಂಥ ಒಂದು ಸೌಧ. ಜನಸೇವೆಯ ಸೌಧ, ವಿಧಾನಸೌಧ. ಹೌದು. ಪ್ರೆಸ್ ಕ್ಲಬ್ ಅಂತಂದರೆ ಪತ್ರಕರ್ತರ ಯೂನಿವರ್ಸಿಟಿ. ಪ್ರೆಸ್ ಕ್ಲಬ್. ಉದಯೋನ್ಮುಖ ಪತ್ರಕರ್ತರಿಗೆ ಕಾಲೇಜು. ಚೆನ್ನಾಗಿದೆ. ರಾಹುಲ್ ಗಾಂಧಿ ಅವರು. ವಿಚಾರ ಮತ್ತು ಸಿದ್ಧಾಂತ. ಪತ್ರಕರ್ತ ವಿಶ್ವೇಶ್ವರ ಭಟ್ ಅವರು. ಗುರುಗಳು. ನನ್ನ ಪತ್ರಿಕೋದ್ಯಮದ ದಾರಿಯಲ್ಲಿ ತಿರುವು ಕೊಟ್ಟಂಥ ಗುರುಗಳು. DK ಶಿವಕುಮಾರ್. ಹೊಸ ಆಶಾವಾದ, ಹೊಸ ಭರವಸೆ. ಸಿದ್ದರಾಮಯ್ಯ ಅವರು. ನನ್ನ ಬದುಕಿಗೆ ತಿರುವು ಕೊಟ್ಟಂಥ ನನ್ನ ಜೀವನಕ್ಕೆ ತಿರುವು ಕೊಟ್ಟಂಥವ್ರು. KV ಪ್ರಭಾಕರ್ ಅವರು. ಪತ್ರಕರ್ತ. ಅಷ್ಟೇನಾ? ಸೊ ಸ್ವಲ್ಪ ನಾವು ಸಿದ್ದರಾಮಯ್ಯರ ಬಗ್ಗೆ ತುಂಬ ಮಾತಾಡಿದ್ವಿ. ಇವಾಗ ಪತ್ರಕರ್ತರಾಗಿ ನೀವು ತುಂಬ ವರ್ಷಗಳ ಕಾಲ ಕೆಲಸ ಮಾಡಿದ್ದೀರಿ. ಸೊ ಅದ್ರ ಬಗ್ಗೆನೂ ಸ್ವಲ್ಪ ಮಾತಾಡೋಣ ಅಂತ ಅಂದ್ಕೊಂಡೆ. ಅಂದರೆ ನಾನು ಆ ಕಥೆನ ನಿಮ್ಮ ಬಾಯಲ್ಲೇ ಮತ್ತೆ ಹೇಳ್ಸಲ್ಲ. ಅಂದರೆ ನನಗೆ ಒಂದಷ್ಟು ಗೊತ್ತಿದೆ, ನಾನು ಇವ್ರ ಹತ್ರ ಕೇಳಿದ್ದೀನಿ ಮತ್ತು ತುಂಬ ಜನ ಅದ್ರ ಬಗ್ಗೆ ಇವಾಗಲೇ ಮಾತಾಡಿದ್ದಾರೆ. ಅಂದರೆ ನೀವು ಚಿಕ್ಕವರಿದ್ದಾಗ ಸ್ಕೂಲ್ಗೆ ಹೋಗ್ತಾ ಇದ್ದಾಗ ಮನೆಗೆ ಪೇಪರ್ ಆಗ್ತಾ ಇದ್ರಂತೆ. ಮತ್ತು ಇನ್ನೊಂದು ತುಂಬ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದರೆ ನಿಮ್ಮ ತಾತ ಕೂಡ ಆ ಕೆಲಸ ಮಾಡ್ತಾಯಿದ್ರು ಅನ್ನೋದು. ಅಂದರೆ ಅವರು ಪೇಪರ್ ಆಗ್ತಾಯಿದ್ರು ಅಂತ. ಅದಾದಮೇಲೆ ನೀವು ಕಾಲೇಜು ಓದ್ತಾ ಇದ್ದಾಗ ಮೋಸ್ಟ್ಲಿ ಸುದ್ದಿ ಸಂಚಯ ಇರ್ಬೋದು ಅಥವಾ ಕೋಲಾರವಾಣಿ ಇಲ್ಲೆಲ್ಲ ಕೆಲಸ ಮಾಡಿದ್ರಿ. ಅದಾದಮೇಲೆ 2000 ಇಸ್ವಿನಲ್ಲಿ ನೀವು ಬೆಂಗಳೂರಿಗೆ ಬರ್ತೀರಾ, ಇನ್ನೂ ದೊಡ್ಡ ಪತ್ರಕರ್ತ ಆಗಬೇಕು ಅಂತ. ಸೊ ಆವಾಗ ನೀವು ಸೇರಿಕೊಂಡಿರೋ ಒಂದು ಪತ್ರಿಕೆ ವಿಜಯ ಕರ್ನಾಟಕ. ಅದರಲ್ಲಿ ಬಹುಶಃ ಮೊದಲು ಈಶ್ವರ ದೈತೋಟ ಅವರು ಸಂಪಾದಕರಾಗಿದ್ದರು, ಆದಮೇಲೆ ಮಹಾದೇವಪ್ಪ ಅವರಿದ್ದರು, ಅದಾದಮೇಲೆ ವಿಶ್ವೇಶ್ವರ ಭಟ್ ಅವರು ಬಂದರು. ಸೊ ಆವಾಗ ಒಂಥರ ಅದು ನಂಬರ್ 1 ಪೇಪರ್ ಆಗಿದ್ದ ಕಾಲ ವಿಜಯ ಕರ್ನಾಟಕ ಅಲ್ಲ. ನೀವಿದ್ರಿ ಅಲ್ಲಿ, ಪಿ ತ್ಯಾಗರಾಜ್ ಅವರಿದ್ದರು, ವಸಂತ್ ನಾಡಿಗೇರ್ ಸರ್ ಇದ್ದರು, ಆಮೇಲೆ ರಮೇಶ್ ಕುಮಾರ್ ನಾಯ್ಕು, AR ಮಣಿಕಾಂತು, ಪ್ರತಾಪ್ ಸಿಂಹ, ಹೀಗೆಲ್ಲ ಒಂದು ದೊಡ್ಡ ಪಡೆ ಇದ್ದ ಟೈಮು ಅದು, ಆ ಟೈಮಲ್ಲಿ. ಸೊ ಅಲ್ಲಿ ಬಹುಶಃ ನೀವು ಪಿ ತ್ಯಾಗರಾಜ್ ಅವರಿಗೆ ರಿಪೋರ್ಟ್ ಮಾಡ್ತಾ ಇದ್ರಿ. ಅಂದರೆ ಅವ್ರು ಚೀಫ್ ರಿಪೋರ್ಟರ್ ಆಗಿದ್ದರು, ನೀವು ಸೀನಿಯರ್ ರಿಪೋರ್ಟರ್ ಆಗಿದ್ರಿ ಅಂತ ನೆನಪು ನನಗೆ. ಸೊ ನೀವು ಇಬ್ಬರು ರಿಪೋರ್ಟರು. ಅದಾದಮೇಲೆ ನೀವು ಇಬ್ಬರು ಕೂಡ, ಅಂದರೆ ನೀವು ಮತ್ತು ಪಿ ತ್ಯಾಗರಾಜ್ ಅವರು ಇಬ್ಬರೂ ಕೂಡ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿ ಬಂದ್ರಿ. ಏನಾದರೂ ಗುಟ್ಟಿದೆಯಾ ಇದು ಇದರಲ್ಲಿ? ಗುಟ್ಟೇನಿಲ್ಲ ಚೇಂಜ್ ಮಾಡಿರೋದಕ್ಕೆ. ವಿಶ್ವೇಶ್ವರ್ ಭಟ್ ಸರ್ ಅವರು ವಿಜಯ ಕರ್ನಾಟಕದ ಸಂಪಾದಕರಾಗಿದ್ದಾರಲ್ಲ, ಅದು ನಮಗೆ ಅತ್ಯಂತ ಸುವರ್ಣ ಯುಗ. ಯಾಕೆ ಅಂತಂದರೆ ಹಲವಾರು ಜನ ಉದಯೋನ್ಮುಖ ಪತ್ರಕರ್ತರ ಬೆಳವಣಿಗೆಗೆ ಕಾರಣವಾದವರು ಅವರು. ಅವತ್ತು ವಿಜಯ ಕರ್ನಾಟಕದಲ್ಲಿ ನಾವೇನು ದಿನಗಳನ್ನು ಕಳೆದ್ವಿ, ಇವತ್ತಿಗೂ ಕೂಡ ನಾವು ಮೆಲುಕು ಹಾಕ್ತೀವಿ ನೋಡಿ. ಇವತ್ತು ವಿಜಯ ಕರ್ನಾಟಕದಲ್ಲಿ ತ್ಯಾಗರಾಜ್ ಅವರು, ಈಗ ಅವರು DK ಶಿವಕುಮಾರ್ ಸರ್ ಜೊತೆಗಿದ್ದಾರೆ. ಎಲ್ ಪ್ರಕಾಶ್ ಅಪೋಸಿಷನ್ ಲೀಡರು ಅಶೋಕ್ ಅವ್ರ ಜೊತೆ ಇದ್ದಾರೆ. ನಾನು ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಇದ್ದೀನಿ. ನಮ್ಮ ಜೊತೆಗಿದ್ದಂಥ ಪ್ರತಾಪ್ ಸಿಂಹ ಅವರು ಸಂಸದರಾಗಿದ್ದಾರೆ. ಅದೇನು ಕಾಗ್ತಾಳೆ ಏನೋ ಗೊತ್ತಿಲ್ಲ, ಎಲ್ಲ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದವರು. ಹೀಗೆ ಒಂದೊಂದು ದಿಕ್ಕಿಗೆ ಒಬ್ಬೊಬ್ಬರು ಸೇರಿಕೊಂಡು ಈ ಥರ ಆಯಿತು. ಬಟ್ ಅವತ್ತು ನಮಗೆ ಯಾರಿಗೂ ಅನಿಸಿರಲಿಲ್ಲ ನಾವೆಲ್ಲ ನಾಳೆ ಈ ಥರ ರಾಜಕಾರಣಕ್ಕೆ ಅಥವಾ ರಾಜಕಾರಣಿಗಳ ಹತ್ರ ಹೋಗಿ ಕೆಲಸ ಮಾಡ್ತೀವಿ ಅಂತ ಯಾರಿಗೂ ಅನಿಸಿರಲಿಲ್ಲ. ಹಾಗಾದ್ರ ಬಗ್ಗೆ ಯಾವ ಕಲ್ಪನೆನೂ ಇರಲಿಲ್ಲ. ನನಗೆ 2013ರಲ್ಲಿ
ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡಿದ್ದಾಗ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಕರೆದು ನಾಳೆಯಿಂದ ಮೀಡಿಯಾ ನೋಡ್ಕೋಬೇಕು ಅಂತ ಒಂದು ಜವಾಬ್ದಾರಿ ಕೊಟ್ಟರು. ಅದಕ್ಕೆ ತಕ್ಕಂಗೆ ವಿಶ್ವೇಶ್ವರ ಭಟ್ ಅವರು ಕೂಡ ಇಲ್ಲ ಒಳ್ಳೆ ಅವಕಾಶ ಹೋಗಬೇಕು ನೀನು ಅಂತೇಳಿ ಕಳಿಸ್ಕೊಟ್ರು. ಹೀಗಾಗಿ ಅಲ್ಲಿಂದ ನನ್ನ ಬದುಕಿಗೆ ಅಲ್ಲಿಂದ ಒಂದು ಟರ್ನಿಂಗ್ ಪಾಯಿಂಟ್ ಸಿಕ್ತು. ಹೀಗಾಗಿ ಯಾರು ಕೂಡ ನಾವು ನಾಳೆ ದಿವಸ ಈ ಥರ ಆಗ್ತೀವಿ, ನಾವೆಲ್ಲ ಕೂಡ ಪತ್ರಿಕೋದ್ಯಮದಲ್ಲಿ ಇನ್ನೂ ಬೆಳಿಬೇಕು, ಇಲ್ಲೇ ಇರಬೇಕು, ರಿಪೋರ್ಟರ್ ಆಗಿದ್ದೆ ಚೀಫ್ ರಿಪೋರ್ಟರ್ ಆಗಬೇಕು, ಚೀಫ್ ರಿಪೋರ್ಟ್ರಿಂದ ಸ್ಪೆಷಲ್ ಕರೆಸ್ಪಾಂಡೆಂಟ್ ಆಗಬೇಕು, ಆಮೇಲೆ ಎಡಿಟರ್ ಆಗಬೇಕು, ಈ ಥರ ಆಲೋಚನೆಗಳು ಇಟ್ಕೊಂಡು ಬಂದವರು ನಾವು. ಈಗ ಏನಾಯಿತು, ಒಂದು ಅನಿರೀಕ್ಷಿತ ಏನೇನು ಟರ್ನಿಂಗ್ ಪಾಯಿಂಟ್ಗಳು ಅಂತ ಹೇಳ್ತೀವಲ್ಲ, ಆ ಟರ್ನಿಂಗ್ ಪಾಯಿಂಟ್ಗಳ ಪರಿಣಾಮವಾಗಿ ಇವತ್ತು ಎಲ್ಲರೂ ಕೂಡ ಒಂದೊಂದು ಕಡೆ ಸೆಟ್ಲ್ ಆಗಿದೆ. ಅಲ್ಲಿ ತನಕ ನಿಮ್ಗೇನು ರಾಜಕೀಯ ಹಿನ್ನೆಲೆನೂ ಇಲ್ಲ ಅಲ್ವಾ? ನಿಮ್ಮ ರಾಜಕೀಯ ಕುಟುಂಬಕ್ಕೆ ಅಥವಾ ಆ ಥರದ್ದು ಏನೂ ಹಿನ್ನೆಲೆನೂ ಇಲ್ಲ. ನಮ್ಮ ಫ್ಯಾಮಿಲಿ, ನಮ್ಮದು ಮಧ್ಯಮ ವರ್ಗದ ಫ್ಯಾಮಿಲಿ. ನಮ್ಮ ತಂದೆ BML ಎಂಪ್ಲಾಯ್ ಆಗಿ ರಿಟೈರ್ಡ್ ಆಗಿದ್ದರು. ನನಗೆ ಬರೆಯೋದು ಹುಚ್ಚು ಅಷ್ಟೇ. ಚಿಕ್ಕನಿಂದನೇ SLC ಇದ್ದಾಗಲಿಂದನೇ ನಾನು ಸ್ಥಳೀಯ ಪತ್ರಿಕೆಗಳು ಬರೆಯೋಕ್ಕೆ ಸ್ಟಾರ್ಟ್ ಆಗಿದ್ದೆ. ಸೊ ನೀವು ಚೆನ್ನಾಗಿ ಬರೀತೀರಾ ಮತ್ತು ಪತ್ರಿಕೋದ್ಯಮದಲ್ಲಿ ಚೆನ್ನಾಗಿ ಕೆಲಸ ಮಾಡಿದಿರೋ ಅನ್ನೋ ಕಾರಣಕ್ಕೆ ನಿಮಗೆ ಅದು ಸಿಕ್ತು ಅಂತ. ಹೌದೌದು. ಯಾರೋ ಈ ಥರ ಯಾರೋ ಹೇಳಿದ್ದಾರೆ, ಈ ಥರ ಅವ್ರು ಬಂದು ಮೀಡಿಯಾ ನೋಡಿಕೊಂಡ್ರೆ ಚೆನ್ನಾಗಿ ಆಗ್ಬೋದು ಅಂತ. ಹಾಗಾಗಿ ಅವರು ಶಿಫಾರಸಿನ ಆಧಾರದ ಮೇಲೆ ಕರ್ಕೊಂಡೋಗಿ. ಇಲ್ಲಿ ಇನ್ನೊಂದು ಸಣ್ಣ ಪ್ರಶ್ನೆನೂ ಬರುತ್ತೆ, ಅಂದರೆ ಬಹುಶಃ ಅದನ್ನು ನಾನು ಕೇಳಲೇಬೇಕು ಅಂತ ಅನಿಸುತ್ತೆ ನನಗೆ. ನಾವು ಎಷ್ಟೋ ಸಾರಿ ಈ ಜಾತ್ಯತೀತ ಸಮಾಜ, ಅದು ಇದು ಸಮಾನತೆ, ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇರ್ತೀವಿ. ಅಂದರೆ ಉದಾಹರಣೆಗೆ ಅದು ಲಿಂಗ ಸಮಾನತೆ ಇರ್ಬೋದು, ಜಾತಿ ಸಮಾನತೆ ಇರ್ಬೋದು, ಅಥವಾ ಒಂದು ಪ್ರಾದೇಶಿಕ ಸಮಾನತೆ ಇರ್ಬೋದು. ಅಂದರೆ ಈಗ ಉದಾಹರಣೆಗೆ ನಮ್ಮ ಪತ್ರಿಕೋದ್ಯಮ ತಗೊಂಡ್ರೆ ಅದರಲ್ಲಿ ದಕ್ಷಿಣ ಕನ್ನಡದವರು ಉತ್ತರ ಕನ್ನಡದವರು ತುಂಬಿಕೊಂಡಿದ್ದಾರೆ. ಅಂದರೆ ನಾನು ಅದನ್ನು ಏನು ತಪ್ಪು ಅಂತ ಹೇಳ್ತಿಲ್ಲ. ಅಂದರೆ ಎಷ್ಟೋ ಜನ ಅರ್ಹತೆಯಿಂದನೇ ಬಂದಿರ್ಬೋದು, ಅದಕ್ಕೆ ಬೇರೆ ಬೇರೆ ಒಳ್ಳೆಯ ಕಾರಣಗಳು ಇರ್ಬೋದು. ಆದರೆ ಅದ್ರ ಜೊತೆಗೆ ಯಾರೋ ಉತ್ತರ ಕನ್ನಡದಿಂದ ಯಾರೋ ಪತ್ರಕರ್ತರು ಬಂದಾಗ ಅವರನ್ನು ಗುರುತಿಸೋದು ಮತ್ತು ಅವರಿಗೆ ಪ್ರಾಶಸ್ತ್ಯ ಕೊಡೋದು ಒಬ್ಬರು ಸಂಪಾದಕರ ಜವಾಬ್ದಾರಿಯಾಗಿರುತ್ತೆ, ಅಥವಾ ಮಾಲೀಕರ ಜವಾಬ್ದಾರಿಯಾಗಿರುತ್ತೆ. ಅಥವಾ ಏನೋ ಒಂದು ಸಾರ್ವಜನಿಕ ಕಾರ್ಯಕ್ರಮ ಆದಾಗ 10 ಜನ ಬರೀ ಗಂಡಸರೇ ಕೂತಿರ್ತಾರೆ ಎಷ್ಟೋ ಸಾರಿ. ಅಟ್ಲೀಸ್ಟ್ ಒಂದು ಇಬ್ಬರು ಆದರೂ ಲೇಡೀಸ್ ಬೇಕು ಅಲ್ಲಿ. ಅಂದರೆ ಅವ್ರಿಗೂ ಒಂದು ಸಮಾನತೆ ಬೇಕು ಅಲ್ಲಿ. ಅಂದರೆ ಪ್ರೈವೇಟ್ ಕಾರ್ಯಕ್ರಮಗಳು ಬೇರೆ, ಸಾರ್ವಜನಿಕ ಕಾರ್ಯಕ್ರಮಗಳು ಬೇರೆ, ಆ ಥರ. ಹಾಗೆ ಈ ಜಾತಿ ಕೂಡ ಅಂದರೆ ಸಾಮಾನ್ಯವಾಗಿ ಅದು ಗೊತ್ತಿಲ್ಲದೇನೋ ಅವರವ್ರ ಜಾತಿಯವರೇ ಸೇರ್ಕೋತಾ ಹೋಗ್ತಾರೆ. ಅಂದರೆ ಈಗ ಜಾತಿಯಲ್ಲಿ ಸಿದ್ದರಾಮಯ್ಯ ಅವರು ಕುರುಬರು, ಮುಖ್ಯಮಂತ್ರಿಗಳಾಗಿರುವ DK ಶಿವಕುಮಾರ್ ಅವರು ಒಕ್ಕಲಿಗರು, ಹೀಗೆಲ್ಲ ಇದೆ. ಬಟ್ ಇಲ್ಲಿ ಎಲ್ಲ ಒಂದು ಕಡೆ ಜಾತಿ ಅನ್ನೋದು ಕೆಲಸ ಮಾಡುತ್ತೆ ಅಂತ ಅನಿಸುತ್ತೆ ನಿಮಗೆ, ಅಥವಾ ಅದು ಉದ್ದೇಶಪೂರ್ವಕವಾಗಿ ಆಗುತ್ತಾ? ಅಂದರೆ ಗೊತ್ತಿಲ್ಲದೇನೋ ನಮ್ಮ ಊರ ಕಡೆಯವರು, ನಮ್ಮ ಜಾತಿ ಕಡೆಯವರು ಅಂತ ಹೋಗ್ತಾರಾ, ಅಥವಾ ಅದನ್ನು ಮೀರೋದು ಹೆಂಗೆ? ಅಂದರೆ ಸಾಮಾನ್ಯವಾಗಿ ರಾಜಕಾರಣಿಗಳು ಅಂತಂದರೆ ನಮ್ಮೂರಿನವರು ಒಂದು ಅಭಿಮಾನ ಇದ್ದೇ ಇರುತ್ತೆ. ಬಟ್ ಏನಂತಂದರೆ ಅಧಿಕಾರದಲ್ಲಿರೋರು ಜಾತಿ ಮಾಡೋದು ಕಡಿಮೆ. ನಾನು ನಿಮ್ಮ ಮೊದಲೇ ಹೇಳ್ದಂಗೆ ಸುತ್ತಮುತ್ತ ಇರ್ತಾರಲ್ಲ, ಅವರು ತಮ್ಮ ಪ್ರಭಾವವನ್ನು ಬಳಸಿ ಜಾತಿ ಕಾರಣಕ್ಕೋ ಅಥವಾ ಇನ್ನೊಂದು ಯಾವುದೋ ಕಾರಣಕ್ಕೋಸ್ಕರ ಈ ಜಾತಿನ ಮೇಲೆ ತರುವಂಥ ಪ್ರಯತ್ನಗಳನ್ನು ಮಾಡಿಬಿಡ್ತಾರೆ. ಆದರೆ ಪರಿಣಾಮ ಏನಾಗುತ್ತೆ ಅಂದರೆ ಅಧಿಕಾರದಲ್ಲಿ ಯಾರು ಇರ್ತಾರೆ ಅದು ಅವ್ರು ಅನುಭವಿಸ್ಬೇಕಾಗತ್ತೆ. ಅವಾಗ ನೋಡಿದವ್ರು ಏನಂತಾರೆ, ನೋಡಪ್ಪ ಎಲ್ಲರೂ ಅವ್ರ ಜಾತಿಯವ್ರನ್ನೇ ಆ ಥರ ಇಟ್ಕೊಂಡಿದ್ದಾರೆ ಹಾಗೆ ಅಂತ. ಬಟ್ ಸಿದ್ದರಾಮಯ್ಯ ಸಾಹೇಬ್ರು ಯಾವತ್ತೂ ಕೂಡ ಅವ್ರು ಜಾತಿ ಮಾಡಿದವರಲ್ಲ. ಎಲ್ಲ ಜಾತಿಗಳನ್ನು ಒಂದೇ ದೃಷ್ಟಿಯಿಂದ ನೋಡ್ತಾ ಇದ್ದಂಥವ್ರು. ಅವ್ರು ಯಾರು ಬಂದರೂ ಕೂಡ ನೀನು ಯಾವ ಜಾತಿ ಯಾವ ಊರು ಏನೂ ಕೇಳ್ತಾ ಇರಲಿಲ್ಲ, ನಿನ್ನ ಸಮಸ್ಯೆ ಏನು, ಅದಕ್ಕೆ ಪರಿಹಾರ ಏನು, ಇಷ್ಟೇ. ಅದು ಬಿಟ್ಟರೆ ಆಮೇಲೆ ಅವ್ರ ಸಮಯದಲ್ಲಿ ಅವರ ಕಮ್ಯುನಿಟಿಗಿಂತ ಬೇರೆ ಬೇರೆ ಕಮ್ಯುನಿಟಿಗಳವರೇ ಅಧಿಕಾರ ಇರ್ಬೋದು, ಅವಕಾಶ ಇರ್ಬೋದು ಸಿಕ್ಕಿರೋದು ಜಾಸ್ತಿ. ಬಟ್ ಜಾತಿ ಮಾಡಬಾರ್ದು. ಯಾಕೆ ಅಂತಂದರೆ ಯಾವತ್ತು ಪ್ರತಿಭೆಗೆ ನಾವು ಅವಕಾಶ ಕೊಡಬೇಕು ಹೊರತು ಜಾತಿ ನೋಡಿ ಮಣೆ ಹಾಕುವಂಥ ಪದ್ಧತಿ ಸರಿಯಲ್ಲ. ಆಮೇಲೆ ಅದೇ ಆ ಪ್ರಾದೇಶಿಕ ಸಮಾನತೆ ಕೂಡ ಅಷ್ಟೇ. ಯಾಕಂದರೆ ಅದು ಬೇರೆ ಬೇರೆ ಕಾರಣಗಳಿಂದ ಉತ್ತರ ಕರ್ನಾಟಕ ಅನ್ನೋದು ಸ್ವಲ್ಪ ಹಿಂದಕ್ಕೆ ಅನ್ನೋ ಥರ ಆಗ್ಬಿಟ್ಟಿದೆ. ಅಂದರೆ ಬೆಂಗಳೂರು ಸೆಂಟರ್ ಆಗಿ, ಅಥವಾ ಜರ್ನಲಿಸಮ್ ಅಲ್ಲಂತೂ ತುಂಬ ಉತ್ತರ ಕನ್ನಡ ದಕ್ಷಿಣ ಕನ್ನಡದವರು, ಅಂದರೆ ಬಿಕಾಸ್ ಆಫ್ ದ ಲ್ಯಾಂಗ್ವೇಜ್ ಇರ್ಬೋದು, ಅಲ್ಲಿ ಬೇಗ ಜರ್ನಲಿಸಮ್ ಕಾಲೇಜುಗಳು ಶುರುವಾಗಿದ್ದಿರ್ಬೋದು, ಇಲ್ಲಿರೋ ಸಂಪಾದಕರು. ಈಗ ನಮ್ಮ ಕಡೆ ಜರ್ನಲಿಸಮ್ಮು ಕಾಲೇಜುಗಳು ಕಡಿಮೆ, ಮತ್ತು ರೀಸನ್ಗಳೇ ಆಗಿರುತ್ತೆ. ಜರ್ನಲಿಸಮ್ ಟೀಚ್ ಮಾಡೋರು ಕಡಿಮೆ ನಮ್ಮಲ್ಲಿ. ಬಟ್ ಅಲ್ಲಿ ನೀವು ಮೊದಲೇ ಹೇಳ್ದಂಗೆ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಆ ಸ್ಟೂಡೆಂಟ್ಸು ಮೊದಲೇ ಅವ್ರು ಪಿಕ್ ಮಾಡ್ಕೊಳ್ಳೋರು, ನಾವು ಪತ್ರಿಕೋದ್ಯಮಕ್ಕೆ ಹೋಗ್ತೀವಿ ಅಂತ. ನಮ್ಮ ಕಡೆ ಅದನ್ನು ಪತ್ರಿಕೋದ್ಯಮವನ್ನು ಆಯ್ಕೆ ಮಾಡ್ಕೊಳ್ಳೋರು ಭಾರಿ ಕಡಿಮೆ ಈ ಕಡೆ ಎಲ್ಲನೂ. ಅಂದರೆ ಅವ್ರಿಗೇನಂದರೆ ಪತ್ರಿಕೋದ್ಯಮಕ್ಕೆ ಹೋದರೆ ನಮ್ಮ ಕೆಲಸ ಸಿಗುತ್ತೋ ಇಲ್ವೋ ಅನ್ನೋ ಡೌಟು. ಆಮೇಲೆ ಮನೆಯಲ್ಲಿ ಒಪ್ಪಲ್ಲ. ಈಗ ನಮ್ಮ ಮನೆಯಲ್ಲೇ ನಾನು ಪೇಪರ್ಗೆ ಹೋಗ್ತೀನಿ ಅಂತಂದರೆ ಒಪ್ತಾ ಇರಲಿಲ್ಲ ಸ್ಟಾರ್ಟಿಂಗಲ್ಲಿ. ಪೇಪರ್ಗೆ ಹೋಗಿ ಏನು ಮಾಡ್ತೀಯ, ಅಲ್ಲಿ ಏನು ಸಂಪಾದನೆ ಮಾಡೋಕ್ಕಾಗುತ್ತೆ ನೀನು ಅಂತ. ಬಟ್ ಏನಾಯಿತು, ಬರ್ತಾ ಪತ್ರಿಕೋದ್ಯಮದ ಮಹತ್ವ ಎಲ್ರಿಗೂ ತಿಳಿಯಿತು. ಎಸ್ಪೆಷಲಿ ನಿಮ್ಗೆ ಎಲೆಕ್ಟ್ರಾನಿಕ್ ಮೀಡಿಯಾ ಬಂದು. ಇನ್ನೊಂದು ಆ ಟೈಮಲ್ಲಿ ಅಂದರೆ ವಿಜಯ ಕರ್ನಾಟಕದಲ್ಲಿ ಅವರೊಬ್ಬರ ಬಗ್ಗೆ ಅಥವಾ ಇಬ್ಬರ ಬಗ್ಗೆ ಮಾತಾಡಲೇಬೇಕು ಅಂತ ಅನಿಸುತ್ತೆ. ನೀವಿದ್ದಾಗ ಒಂದು ಬೆತ್ತಲೆ ಜಗತ್ತು ಅನ್ನೋ ಕಾಲಮಿಂದ ತುಂಬ ಪಾಪ್ಯುಲರ್ ಆಗಿದ್ದು ಪ್ರತಾಪ್ ಸಿಂಹ. ಅದಾದಮೇಲೆ ಅವರು ಇವಾಗ ಸಂಸದರಾಗಿ ನೀವು ಕೆಲಸ ಮಾಡದೇ ಇರೋ ಇನ್ನೊಂದು ಪಕ್ಷದಲ್ಲಿ ಇದ್ದಾರೆ. ಸೊ ಆಗಿನ ಪತ್ರಕರ್ತ ಪ್ರತಾಪ್ ಸಿಂಹ ಮತ್ತು
ಈಗ ಸಂಸದರಾಗಿ ಮಾಜಿಯಾಗಿರೋ ಪ್ರತಾಪ್ ಸಿಂಹ, ಅಂದರೆ ಆ ಕಾಲಕ್ಕೂ ಈ ಕಾಲಕ್ಕೂ, ಆ ವೇಷಕ್ಕೂ ಈ ವೇಷಕ್ಕೂ ಏನು ವ್ಯತ್ಯಾಸ ಕಾಣಿಸುತ್ತೆ? ನೀವು ವ್ಯತ್ಯಾಸ, ನಾನು ಪ್ರತಾಪ್ ಸಿಂಹ ವಿಜಯ ಕರ್ನಾಟಕ ಮತ್ತು ಕನ್ನಡಪ್ರಭದಲ್ಲಿ ಒಟ್ಟಿಗೆ ಕೆಲಸ ಮಾಡೋವಂಥದ್ದು. ನಾವಿಬ್ಬರು ಅಕ್ಕಪಕ್ಕದಲ್ಲೇ ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ವಿ. ಪ್ರತಾಪ್ ಸಿಂಹ ಸ್ವಲ್ಪ ಸೀರಿಯಸ್ ಮನುಷ್ಯ ಅಂತಂದರೆ ಯಾವಾಗಲೂ ಅವರು ಸೀರಿಯಸ್ ಆಗಿ ಕೆಲಸ ಮಾಡೋರು. ನಮಗೆ ಅವ್ರನ್ನ ಮಾತಾಡಿಸ್ಬೇಕು ಅಂದ್ರೆ ಸ್ವಲ್ಪ ಭಯ ಆಗೋದು. ಅಂದರೆ ಅವರು ಆ ಕಾಲಕ್ಕೆ ಯಾವಾಗಲೇ ಅಂಕಣ ಎಲ್ಲ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದರು. ನಾವು ಇನ್ನೂ ರಿಪೋರ್ಟ್ರಾಗಿ ಕೆಲಸ ಮಾಡ್ತಾಯಿದ್ವಿ ನಾವುಗಳೆಲ್ಲ. ಆದರೂ ಏನೇ ಆದರೂ ಕೂಡ ಒಂದು ಫ್ಯಾಮಿಲಿ ಥರ ಅಟ್ಮಾಸ್ಫಿಯರ್ ಇತ್ತು ನಮ್ಮಲ್ಲಿ. ಈಗ ಭಟ್ ಸರ್ ಇರ್ಬೋದು, ತ್ಯಾಗರಾಜ್ ಇರ್ಬೋದು, ನಾನಿರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಒಂದು ಲವಲವಿಕೆಯಿಂದ. ಬಟ್ ಅವ್ರು MP ಆದರೂ ಕೂಡ ನಾನು MP ಆ ಥರ ಯಾವತ್ತೂ ತೋರಿಸ್ಕೊಂಡಿಲ್ಲ. ಇವತ್ತು ನಾವು ಅವಾಗ ಮಾತಾಡ್ಕೊಳ್ಳೋದು ಅದೆಲ್ಲ ಇದ್ದೇ ಇದೆ. ಆದರೆ ಆವಾಗಿನ ಪತ್ರಕರ್ತರಾಗಿದ್ದಕ್ಕೂ ಇವಾಗ ರಾಜಕೀಯ ವ್ಯಕ್ತಿಯಾಗಿ ಇರೋದಕ್ಕೂ, ಅಂದರೆ ನೀವು ಹೊರಗಡೆಯಿಂದ ನೋಡಿದಾಗ, ಅಂದರೆ ನಿಮ್ಮ ಫ್ರೆಂಡ್ಶಿಪ್ಪು ಪರ್ಸನಲ್ ಲೆವೆಲ್ ಬಿಟ್ಟು ಏನಾದರೂ ವ್ಯತ್ಯಾಸ ಕಾಣಿಸುತ್ತೆ? ಈಗ ರಾಜಕಾರಣಕ್ಕೆ ಬಂದಮೇಲೆ ಪತ್ರಕರ್ತನ ಥರ ನಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ರಾಜಕಾರಣಕ್ಕೆ ಹೋದ್ಮೇಲೆ ರಾಜಕಾರಣಿ ಥರನೇ ಇರಬೇಕಾಗತ್ತೆ. ಈಗ ಎಷ್ಟೇ ಒಡನಾಟ ಇದ್ದರೂ ಕೂಡ, ಈಗ ನಾನು CM ಜೊತೆ ಇದ್ದೀನಿ ಅಂದ್ಬಿಟ್ಟು ಅವರು ಸುಮ್ಮನೆ ಇರೋಕ್ಕಾಗಲ್ಲ, ಅಥವಾ ಅವರು ನಮ್ಮ ಫ್ರೆಂಡ್ ಅಂದ್ಬಿಟ್ಟು ಇವ್ರು ಸುಮ್ಮನೆ ಇರೋಕ್ಕಾಗೋದಿಲ್ಲ. ರಾಜಕಾರಣಕ್ಕೆ ಹೋದ್ಮೇಲೆ ಅದ್ರ ತಕ್ಕಂಗೆ ಬದಲಾವಣೆಗಳಾಗ್ತಾ ಹೋಗ್ತಾ ಇರ್ತವೆ. ಬಟ್ ಒಡನಾಟ ಏನಿದೆಯಲ್ಲ ಅದು ಇಂಪಾರ್ಟೆಂಟ್. ಇವತ್ತು ರಾಜಕಾರಣಿಗಳು ಪರಸ್ಪರ ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಕೂಡ ವೈಯಕ್ತಿಕವಾಗಿ ಚೆನ್ನಾಗೇ ಇರ್ತಾರೆ. ಆಮೇಲೆ ನೀವು ತುಂಬ ವರ್ಷಗಳ ಕಾಲ ವಿಜಯ ಕರ್ನಾಟಕದಲ್ಲಿ ಕೆಲಸ ಮಾಡಿದ್ರಿ. ನೀವು ವಿಶ್ವೇಶ್ವರ ಭಟ್ ಅವರು ನನ್ನ ನೆಚ್ಚಿನ ಎಡಿಟರ್ ಅಂತ ಕೂಡ ನೀವು ತುಂಬ ಕಡೆ ಹೇಳಿದ್ದೀರಾ. ಅದ್ರ ಜೊತೆಗೆ ಅಂದರೆ ಸಿದ್ದರಾಮಯ್ಯ ಅವರಿಗೂ ವಿಶ್ವೇಶ್ವರ ಭಟ್ ಅವರಿಗೂ ತುಂಬ ಆತ್ಮೀಯತೆ ಇದೆ, ಸಲುಗೆ ಇದೆ ಅಂತನೂ ಒಂದು ಭಾವನೆ ಇದೆ ಜನರಲ್ಲಿ. ಸೊ ನಿಮ್ಮ ಸಿದ್ದರಾಮಯ್ಯವರ ಮತ್ತು ಭಟ್ ಸರ್ ಮಧ್ಯೆ, ಅಂದರೆ ಇದ್ರ ಮಧ್ಯೆ ನಡೆದಿರೋ ಯಾವುದಾದ್ರೂ ಇಂಟ್ರೆಸ್ಟಿಂಗ್ ಘಟನೆ ಏನಾದರೂ ನಿಮಗೆ ನೆನಪಾಗುತ್ತಾ? ಅಂದರೆ ನೀವು ಅಲ್ಲಿ ಮಾಧ್ಯಮ ಸಲಹೆಗಾರಾಗಿ ಸೇರಿಕೊಂಡ ಮೇಲೆ ವಿಶ್ವೇಶ್ವರ ಭಟ್ ಅವರು ಇನ್ವಾಲ್ವ್ ಆಗಿರೋ ಯಾವುದಾದ್ರೂ ಇನ್ಸಿಡೆಂಟ್ ಏನಾದರೂ ನೆನಪಾಗುತ್ತಾ? ಇಲ್ಲ, ಅವ್ರ ಮಧ್ಯೆ ಇಬ್ಬರ ಮಧ್ಯೆ ಒಳ್ಳೆ ಆತ್ಮೀಯತೆ ಇದೆ. ಬಟ್ ಯಾವತ್ತೂ ಕೂಡ ಅವರು ಸರ್ಕಾರದಲ್ಲಿ ಕೈ ಆಡಿಸುವಂಥ ಕೆಲಸಗಳನ್ನು ಯಾವತ್ತೂ ಕೂಡ ಮಾಡೋದಿಲ್ಲ. ಬಟ್ ಅವಾಗವಾಗ ಮೀಟ್ ಆಗ್ತಿದ್ರು, ಆತ್ಮೀಯತೆಯಿಂದ ಮಾತಾಡ್ಕೊಳ್ಳೋರು, ಹೊರಟೋಗೋರು. ಬಟ್ ಬೇರೆ ಯಾವುದ್ರಲ್ಲೂ ಕೂಡ ಅವ್ರು ಇನ್ವಾಲ್ವ್ ಆಗೋದು, ಈ ಥರ ಆಗಬೇಕು ಅದು ಯಾವತ್ತೂ ಕೂಡ ಹೇಳಿದವ್ರಲ್ಲ ಅವರು. ತುಂಬ ವಿಷಯಗಳನ್ನ ಮಾತಾಡಿದ್ವಿ, ಪತ್ರಿಕೋದ್ಯಮ ಮಾತಾಡಿದ್ವಿ, ಸಿದ್ದರಾಮಯ್ಯ ಅವ್ರ ಜೊತೆಗಿನ ಒಡನಾಟ ಮಾತಾಡಿದ್ವಿ. ಸೊ ಈ ಸಂದರ್ಭದಲ್ಲಿ ಒಬ್ಬರು ಸ್ಪೆಷಲ್ ವ್ಯಕ್ತಿ ಜೊತೆ ನಿಮ್ಮನ್ನು ಕನೆಕ್ಟ್ ಮಾಡಬೇಕು ಅಂತ ನನಗನ್ಸುತ್ತೆ. ಸೊ ಒಂದು ಸಣ್ಣ ಫೋನಿನ ಕಾರ್ಯಕ್ರಮ. ಸೊ ಅವ್ರಿಗೆ ಕಾಲ್ ಮಾಡ್ತೀನಿ, ನೀವು ಅವ್ರ ಜೊತೆ ಮಾತಾಡಬೇಕು ಅನ್ನೋ ಆಸೆ ನಮ್ಮದು. ಹಲೋ, ಸ್ಟುಡಿಯೋದಲ್ಲಿ ಇದ್ದೀನಿ ನಾನು, ಸ್ಪೀಕರ್ಗೆ ಹಾಕ್ತೀನಿ. ಪ್ರಭಾಕರ್ ಅವರು ಇದ್ದಾರೆ ಇಲ್ಲೇ, ಪ್ರಭಾಕರ್ ಅವರು. ಸರ್ ಮಾತಾಡಿ. ಹಲೋ 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 ಯಾರು ಗೊತ್ತಾಯ್ತಾ? ಯಾರು? ನೀವೇ ಹೇಳ್ಬೇಕಪ್ಪ. ಸರ್, ಇದು ನಮಗೆ ತುಂಬ ಆತ್ಮೀಯರು, ನಿಮಗೆ ಬೇಕಾಗಿರೋರು, ನಿಮ್ಮ ಜೊತೆ ಮಾತಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿರೋರು. ನೀವು ಇವರನ್ನ ಗುರುತು ಹಿಡಿತೀರಾ? ಯಾಕಂದರೆ ನಿಮಗೆ ಗೊತ್ತಿಲ್ಲದಿರೋರು ಏನೂ ಅಲ್ಲ.